ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್ ಈ ಎಲ್ಲ ವಿಚಾರದ ಬಗ್ಗೆ ಜನಕ್ಕೆ ತುಂಬಾ ಭಯ ಇದೆ. ಬಿಕಾಸ್ ನಮಗೆ ಅದ್ರ ಬಗ್ಗೆ ಕರೆಕ್ಟ್ ನಾಲೆಜ್ ಇಲ್ಲ, ಹೇಗೆ ರಿಸ್ಕ್ನ ಅನಲೈಸ್ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ, ದುಡ್ಡು ಹಾಕ್ಬಿಟ್ಟು ಏನಾದರೂ ಶೇರ್ ಮಾರ್ಕೆಟ್ ಕುಸ್ದೋದ್ರೆ ಅನ್ನೋ ಒಂದು ಭಯ ಇರುತ್ತೆ. ಸೊ ಇದೆಲ್ಲದ್ರ ಬಗ್ಗೆ ನಮಗೊಂದು ಬೇಸಿಕ್ ಕ್ಲಾರಿಟಿನ ಇವತ್ತು ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್. ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದವರು ಸೋತಿಲ್ಲ, ಯಾವತ್ತೂ ಅದು ತೊಂದರೆ ಆಗಲ್ಲ. ನಿಮ್ಮ ಫಂಡ್ ಮ್ಯಾನೇಜರ್ ಸರಿ ಇದ್ರೆ ಏನು. ಈ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ ನಮ್ಮ ಆಡಿಯನ್ಸ್ಗೆ ಒಂಚೂರು ಬಿಡಿಸಿ ಹೇಳ್ಬೋದು? ಖಂಡಿತ. ಸೊ ಮ್ಯೂಚುವಲ್ ಫಂಡ್ ಅನ್ನೋದು ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಬರುತ್ತೆ ಅಂತ ಒಂದು ಭಾವನೆ ಇದೆ, ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಒಂದು ಭಾವನೆ. ಕರೆಕ್ಟು, ನಾನು ಅದನ್ನ ಡಿಬೇಟ್ ಮಾಡಲ್ಲ. ಆದರೆ ಮ್ಯೂಚುವಲ್ ಫಂಡ್ ಏನಾಗುತ್ತೆ ಅಂದರೆ, ಮ್ಯೂಚುವಲ್ ಫಂಡ್ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋ ಅಂತ ಒಂದು ವೆಹಿಕಲ್, ಆಲ್ಟರ್ನೇಟಿವ್ ರೂಟ್ ನಿಮಗೆ ಅಲ್ವಾ. ಸೊ ಇವಾಗ ಏನಾಗುತ್ತೆ ಅಂದರೆ, ಮ್ಯೂಚುವಲ್ ಫಂಡಲ್ಲಿ ನಿಮ್ಗೊಂದು ಫಂಡ್ ಮ್ಯಾನೇಜರ್ ಇರ್ತಾರೆ. ಆ ಫಂಡ್ ಮ್ಯಾನೇಜರ್ಗೆ ಸ್ಟಾಕ್ಸ್ ಬಗ್ಗೆ ಗೊತ್ತಿರುತ್ತೆ. ಮ್ಯೂಚುವಲ್ ಫಂಡ್ ಈಸ್ ಒಂದು ಬಾಸ್ಕೆಟ್ ಆಫ್ ಸ್ಟಾಕ್ಸ್ ಥರ, ಒಂದು ಬುಟ್ಟಿ. ಅದರೊಳಗಡೆ ಎಲ್ಲ ಇರುತ್ತೆ. ಅದರಲ್ಲಿ ನಿಮಗೆ ರಿಸ್ಕಿ ಸ್ಟಾಕ್ ಇರುತ್ತೆ, ನಾನ್ ರಿಸ್ಕಿ ಸ್ಟಾಕು ಇರುತ್ತೆ, ಎಲ್ಲ ಥರ ಸ್ಟಾಕ್ಸು ಇರುತ್ತೆ, ಎಲ್ಲ ಥರ ಕಂಪನಿಗಳು ಇರುತ್ತೆ. ಅದೊಂದು ಬಾಸ್ಕೆಟ್ ಆಫ್ ಸ್ಟಾಕ್ಸು. ಅದರಿಂದ ಏನಾಗುತ್ತೆ ಅಂದರೆ, ನಿಮ್ಮ ರಿಸ್ಕ್ ಸ್ವಲ್ಪ ಕಡಿಮೆ ಆಗುತ್ತೆ. ರಿಸ್ಕ್ ಝೀರೋ ಆಗುತ್ತೆ ಅಂತ ಹೇಳಲ್ಲ, ರಿಸ್ಕ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನೀವು ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಹೋಗಿ ಸ್ಟಾಕ್ಸ್ನ ನೀವು ಪಿಕ್ ಮಾಡೋಕಂದ್ರೆ, ಒಂದು ಫಂಡ್ ಮ್ಯಾನೇಜರ್ ಮೂಲಕ ನೀವು ಮ್ಯೂಚುವಲ್ ಫಂಡಲ್ಲಿ ಮ್ಯೂಚುವಲ್ ಫಂಡಿಂದ ಇನ್ವೆಸ್ಟ್ ಮಾಡಬಹುದು. ಆದರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಒಳ್ಳೆ ರಿಟರ್ನ್ ಬರುತ್ತೆ ಅನ್ನೋದು ಸತ್ಯ ಅಸತ್ಯ ಎರಡೂ ಹೇಳ್ತೀನಿ ನಾನು. ಸತ್ಯ ಯಾಕಂದರೆ, ಕೇರ್ಫುಲ್ ಆಗಿ ನಾವು 5,000 ಮ್ಯೂಚುವಲ್ ಫಂಡ್ಸ್ ಇವೆ. ಇವಾಗ ನೀವು ಹೋಗಿ ನೋಡಿದರೆ 5,000 ಮ್ಯೂಚುವಲ್ ಫಂಡ್ಸ್, ಒಂದು 25 ಕಂಪನಿಗಳಿವೆ. ಆ 25 ಕಂಪನಿಗಳು ಒಂದು 100 ಮ್ಯೂಚುವಲ್ ಫಂಡ್ಸ್ ಓಪನ್ ಮಾಡಿದರೆ 5,000 ಮ್ಯೂಚುವಲ್ ಫಂಡ್ಸಲ್ಲಿ ನಾವು ಹೋಗಿ ಸೆಲೆಕ್ಟ್ ಮಾಡ್ಕೊಬೇಕಂದ್ರೆ ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ, ಯಾವ ಸ್ಟಾಕ್ಸ್ ಬೆಳೆಯುತ್ತೆ, ಯಾವ ಸ್ಟಾಕ್ಸ್ ಬೆಳೆಯಲ್ಲ ಅನ್ನೋ ನಾಲೆಡ್ಜ್ ಅವ್ರಿಗಿರುತ್ತೆ. ಹಾಗಾಗಿ ಮ್ಯೂಚುವಲ್ ಫಂಡ್ಸಿಂದ ನಾವು ಹೋದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಬಟ್ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಮೂಲಕ ಹೋಗ್ತೀವಲ್ಲ, ಅದಕ್ಕೋಸ್ಕರ ನಿಮ್ಗೆ ರಿಸ್ಕ್ ಸ್ವಲ್ಪ ಕಡಿಮೆ ಆಗುತ್ತೆ. ಮ್ಯೂಚುವಲ್ ಫಂಡ್ ಯಾವ ರೀತಿ ಇರುತ್ತೆ ಅಂತ ಅರ್ಥ ಆಯಿತು. ಈಗ ಮುಂದಿನ ಯೋಚನೆ ಏನಂದರೆ, ನಾನು ಮಂತ್ಲಿ ನನಗೆ ಇಷ್ಟು ಉಳಿತಾಯ ಆಗ್ತಾ ಇದೆ. ಮ್ಯೂಚುವಲ್ ಫಂಡ್ಗೆ ನಾನು ದುಡ್ಡು ಒಂದೇ ಸತಿ ಬಂದಾಗ ಇನ್ವೆಸ್ಟ್ ಮಾಡೋದು ಉತ್ತಮನೋ, ಅಥವಾ ತಿಂಗಳು ಏನು SIP ಅಂತ ಪ್ರಮೋಟ್ ಮಾಡ್ತಾರೆ ತುಂಬ, ಆ ರೀತಿಯಲ್ಲಿ ಇನ್ವೆಸ್ಟ್ ಮಾಡೋದು ಉತ್ತಮನೋ? ಏನು ವ್ಯತ್ಯಾಸ? ಇದು ಒಳ್ಳೆ ವಿಚಾರ. ಇದು ಕರೆಕ್ಟಾಗಿ ಒಂದೇ ಆನ್ಸರ್ ಇಲ್ಲ. ನಾನು ಎರಡು ಹೇಳ್ತೀನಿ, ಎರಡು ಥರ ಯೋಚನೆ ಮಾಡ್ಬೋದು ಇದನ್ನು. ನಾನು ಮಾರ್ಕೆಟ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಡೈಲಿ ಟೈಮ್ ಇಲ್ಲ, ನಾನು ಹೋಗಿ ಮಾರ್ಕೆಟ್ ನೋಡೋಷ್ಟು ಟೈಮ್ ಇಲ್ಲ ನನಗೆ. ಯಾರೋ ಒಬ್ಬರು ನನ್ನ ದುಡ್ಡು ತೊಗೊಂಡು ಅಲ್ಲಿ ಮಾರ್ಕೆಟಲ್ಲಿ ಇಡ್ತಾ ಇದ್ದಾರೆ. ಅಂದಕಾಲಕ್ಕೆ SIP ಉತ್ತಮ. ಇಲ್ಲ, ನಾನು ಮಾರ್ಕೆಟ್ ಬಗ್ಗೆ ಸ್ವಲ್ಪ ಕಲ್ತಿದ್ದೀನಿ, ಮಾರ್ಕೆಟ್ ಬಗ್ಗೆ ಸ್ವಲ್ಪ ಕಲ್ತಿದ್ದೀನಿ, ನನಗೆ ನನ್ನ ಹಣ ಏನಾಗ್ತಾ ಇದೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ ನನಗೆ, ನಾನು ಡೈಲಿ ನಾನು ನೋಡ್ಕೊತೀನಿ, ನಾನು ಮ್ಯಾನೇಜ್ ಮಾಡ್ಕೊತೀನಿ ಅಂದರೆ ಲಂಪ್ಸಮು ಪ್ಲಸ್ SIP ಎರಡು ಮಾಡ್ಕೋಬೋದು. ಇದು ಏನಾಗುತ್ತೆ ಅಂದರೆ, ಮಾರ್ಕೆಟ್ ಅನ್ನೋದು ಸ್ಟಾಕ್ ಮಾರ್ಕೆಟ್ ಅನ್ನೋದು ಯಾವಾಗೂ ನಿಮ್ಗೆ ಕಾನ್ಸ್ಟೆಂಟ್ ಆಗಿರಲ್ಲ. ನೀವು ಬ್ಯಾಂಕಲ್ಲಿ ನೀವು ಫಿಕ್ಸೆಡ್ ಡಿಪಾಸಿಟ್ ಇಟ್ಕೊಂಡ್ರೆ ಗೊತ್ತು ನಿಮ್ಗೆ 6% ಕೊಡ್ತಾನೆ, 7% ಕೊಡ್ತಾನೆ, ವರ್ಷಕ್ಕೆ ನಂಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಆ ಕ್ಲಾರಿಟಿ ನನಗಿದೆ. ಬಟ್ ಮಾರ್ಕೆಟ್ ಏನಾಗುತ್ತೆ, ಒಂದು ದಿವಸ ಹೆಚ್ಚಾಗ್ಬೋದು, ಒಂದು ಕೆಳಗೆ ಬೀಳ್ಬೋದು. ಆ ಸೈಕಲ್ ಅನ್ನೋದು ಅನ್ಪ್ರೆಡಿಕ್ಟಬಲ್, ಯಾರಿಗೂ ಗೊತ್ತಾಗೋದು ಏನಾಗುತ್ತೆ ಮಾರ್ಕೆಟ್ನಲ್ಲಿ ಬೆಳಿಗ್ಗೆ ಅನ್ನೋದು ಗೊತ್ತಾಗಲ್ಲ. ಸೊ ಆ ರೀತಿಯಿಂದ ಇದ್ದ ಕಾಲಕ್ಕೆ SIP ಇಸ್ ಅ ಗುಡ್ ವೇ ಟು ಇನ್ವೆಸ್ಟ್. ರಿಸ್ಕ್ನ ಸ್ವಲ್ಪ ಕಮ್ಮಿ ಮಾಡುತ್ತೆ. ಯಾಕಂದ್ರೆ ನೀವು ಡಿಫ್ರೆಂಟ್ ಪಾಯಿಂಟ್ಸ್ ಅಲ್ಲಿ ನೀವು ಸಿಸ್ಟಮ್ಯಾಟಿಕ್ ಆಗಿ ಎವ್ರಿ ಮಂತ್ ನೀವು 5,000 ಇಡ್ತಿರೋ, 10,000 ಇಡ್ತಿರೋ, ನಿಮ್ಮ ಸಾಮರ್ಥ್ಯ ಮೇಲೆ ಡಿಪೆಂಡ್ ಆಗುತ್ತೆ. ಅವಾಗ SIP ಇಸ್ ಎ ಗುಡ್ ಆಪ್ಷನ್. ಇಲ್ಲ, ನಾನು ಮ್ಯಾನೇಜ್ ಮಾಡ್ಕೊತೀನಿ, ನನಗೆ ಮಾರ್ಕೆಟ್ ಬಗ್ಗೆ ಗೊತ್ತಾಗುತ್ತೆ, ಸ್ವಲ್ಪ ಕಂಪ್ಲೀಟಾಗಿ ಮಾರ್ಕೆಟ್ ಬಗ್ಗೆ ಎಲ್ಲ ವಿಚಾರನೂ ಗೊತ್ತಾಗೋ ಕೆಲಸ ಇಲ್ಲ, ಬಟ್ ನಾನು ಮ್ಯಾನೇಜ್ ಮಾಡ್ಕೊಂಬೋ ಶಕ್ತಿ ನನಗಿದೆ ಅನಿಸಿದ್ರೆ ನೀವು ಲಂಸಮ್ ಇನ್ವೆಸ್ಟ್ ಮಾಡಿದ್ರು ಓಕೆ. ಸೊ ಬಟ್ ನೀವು ಮುಂಚೆ ಹೇಳ್ದಂಗೆ ಎಷ್ಟು ಬೇಗ ಶುರು ಮಾಡ್ತಿರೋ ಅಷ್ಟು ಮಾಡ್ಕೊಂತಿರೋ ಅಷ್ಟು ಉತ್ತಮ.
ಇನ್ನು ಮ್ಯೂಚುವಲ್ ಫಂಡ್ಸಲ್ಲಿ ಕೆಲವು ಟರ್ಮ್ಸ್ ಯೂಸ್ ಮಾಡ್ತಾರೆ, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಬ್ಲೂ ಚಿಪ್ ಇಂಥದ್ದೆಲ್ಲ. ಇದು ಈಗ ಉದಾಹರಣೆ ನೀವು 2ನೇ ಕ್ಯಾಟಗರಿ ಹೇಳಿದ್ರಿ, ನಾನೇ ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊತೀನಿ. ಯಾವ ಮ್ಯೂಚುವಲ್ ಫಂಡ್ಸು ನೀವು ಈ ಹೆಸರು ಕೇಳಿದಾಗ, ಉದಾಹರಣೆ ಸ್ಮಾಲ್ ಕ್ಯಾಪ್, ಕೆಲವರು ಹೇಳ್ತಾರೆ ಸ್ಮಾಲ್ ಕ್ಯಾಪಲ್ಲಿ ಆಪರ್ಚುನಿಟಿ ಅತಿ ದೊಡ್ಡದು, ರಿಸ್ಕು ದೊಡ್ಡದು. ಬಟ್ ಈ ಒಂದು ಮಿಡ್ಲ್ ಪರ್ಸನ್, ಈಗ ಉದಾಹರಣೆ ನಾವು ಅಡ್ರೆಸ್ ಮಾಡ್ತಿರೋದು ಒಂದು ಸಾಧಾರಣ ಮನುಷ್ಯನ, ರಿಸ್ಕ್ ತುಂಬಾ ತಗೊಳಕ್ಕೂ ಇಷ್ಟ ಇಲ್ಲ, ತುಂಬಾ ಏನು ರಿಸ್ಕ್ ತಗೊಳ್ದೇನೆ ಗ್ರೋತ್ನ ಮಿಸ್ ಮಾಡ್ಕೊಳಕ್ಕೂ ಇಷ್ಟ ಇಲ್ಲ. ಅಂಥವ್ರಿಗೆ ಈ ಈ ಇದ್ರದ್ದು ಮಿಕ್ಸ್ಚರ್ ಉತ್ತಮನೋ? ಉದಾಹರಣೆ ಅವರು ಯಾವುದೋ ಒಂದು ಬಾಸ್ಕೆಟ್ ಆಪ್ಷನ್ ಜೊತೆ ಹೋಗ್ಲಿಲ್ಲ, ಪರಾಕ್ಕೋ ಇನ್ಯಾವುದೋ ಒಂದು ತಗೊಳ್ಳಿಲ್ಲ, ಅವರೇ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅವ್ರಿಗೊಂದು ಚಾಯ್ಸ್ ಇದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ ರೀತಿ, ಯಾವ ಕಾಂಬಿನೇಷನ್ ತಗೋಬೇಕು ಅವರು? ಇದು ಈಸಿ ಕ್ವಶನ್ ಅಲ್ಲ, ಈಸಿ ಕ್ವಶನ್ ಅಲ್ಲ ಈಸಿ ಕ್ವಶನ್ ಅಲ್ಲ, ಬಟ್ ನಾನು ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತೀನಿ. ಸೊ ನನ್ನ ಮ್ಯೂಚುವಲ್ ಫಂಡ್ ಜರ್ನಿ ಆಲ್ಮೋಸ್ಟ್ 20 ವರ್ಷದ ಕೆಳಗಡೆ ಶುರು ಆಗಿದೆ. 20 years ಬ್ಯಾಕ್ ನಾನು ಮ್ಯೂಚುವಲ್ ಫಂಡ್ಸಲ್ಲಿ, ನಾನು ಅದ್ರ ಬಗ್ಗೆಗೂ ಮ್ಯೂಚುವಲ್ ಫಂಡ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ ಅಂತ ಕೂಡ ಗೊತ್ತಿರಲಿಲ್ಲ ನನಗೆ. ಥ್ಯಾಂಕ್ಸ್ ಟು ಮೈ ಫ್ರೆಂಡ್, ಒಬ್ಬರು ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅದ್ರ ಬಗ್ಗೆ. ಫಸ್ಟ್ ಟೈಮ್ ನಾನು ತೊಗೊಂಡಿದ್ದು ಫ್ರಾಂಕ್ಲಿನ್ ಟೆಂಪಲ್ಟನ್ ಪ್ರೈಮಾ ಫಂಡ್ ಅಂತ ಒಂದಿತ್ತು. ಐ ಆಮ್ ಟಾಕಿಂಗ್ ಅಬೌಟ್ 2004. ಸೊ ಆ ಟೈಮಲ್ಲಿ ನಾನು ಮ್ಯೂಚುವಲ್ ಫಂಡ್ ಅಂದ್ರೆ ಏನೂ ಗೊತ್ತಿರಲಿಲ್ಲ. ಅವನು ಬಂದು, ನೀವು ತಿಂಗಳು ₹1,000 ಚೆಕ್ ಕೊಡು ನನಗೆ, ಅವ್ರು ಪೋಸ್ಟ್ ಡೇಟೆಡ್ ಚೆಕ್ ಕೊಟ್ಬಿಟ್ಟು ನಾನು ಹೋಗಿ ಇನ್ವೆಸ್ಟ್ ಮಾಡ್ತೀನಿ ಅಂತ. ಸೊ ನನ್ನ ಮ್ಯೂಚುವಲ್ ಫಂಡ್ ಕ್ಯೂರಿಯಾಸಿಟಿ ಅವಾಗ ಶುರು ಆಯಿತು. ಸೊ 1 ವರ್ಷ ಆದಮೇಲೆ ನಾನು 12 ಚೆಕ್ ಕೊಟ್ಟಿದ್ದೆ, 12,000 ಇನ್ವೆಸ್ಟ್ ಮಾಡಿದ್ದೆ, ಅದು 20,000 ಆಯಿತು 1 ವರ್ಷದಲ್ಲಿ. ಅಂದರೆ ನನಗೆ ಅದ್ರ ಪೊಟೆನ್ಷಿಯಲ್ ಅರ್ಥ ಆಯಿತು. ಸೊ 12,000 20,000 ಆಗಿದೆ ಅಂದರೆ ಏನಿದೆ ಈ ಮ್ಯೂಚುವಲ್ ಫಂಡಲ್ಲಿ, ಏನೋ ಇದೆ, ಸಮಥಿಂಗ್ ಇಸ್ ದೇರ್ ಅಂತ ಆ ಕ್ಯೂರಿಯಾಸಿಟಿಯಿಂದ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಆ ರಿಸರ್ಚ್ ಮಾಡೋ ಕಾಲಕ್ಕೆ ನನಗೆ ಅರ್ಥ ಆಗಿದ್ದು ಏನಂದರೆ, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಅಷ್ಟು ಈಸಿ ಅಲ್ಲ, ನಮ್ಗೆ ತುಂಬ ನಾಲೆಡ್ಜ್ ಬೇಕು. ಎಂಥ ಮ್ಯೂಚುವಲ್ ಫಂಡ್ನ ಪಿಕ್ ಮಾಡ್ಕೋಬೇಕು ಅನ್ನೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಸೊ ಅವಾಗ ನಾನು ರಿಸರ್ಚ್ ಮಾಡೋಕ್ಕೆಲ್ಲ ಗೊತ್ತಾಗಿದೆ ಏನಂದರೆ, ಮ್ಯೂಚುವಲ್ ಫಂಡ್ಸ್ ದೇರ್ ಆರ್ ಲಾಟ್ ಆಫ್ ಕ್ಯಾಟಗರೀಸ್ ಇವೆ ಅದರಲ್ಲಿ. ಒಂದು ನೀವು ಹೇಳಿದಾಗನೇ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಮಲ್ಟಿ ಕ್ಯಾಪು, ಇವಾಗ ಹೊಸದಾಗಿ ಫ್ಲೆಕ್ಸಿ ಕ್ಯಾಪ್ ಅಂತ ಬಂದಿದೆ, ಆರ್ಬಿಟ್ರಾಜ್ ಫಂಡ್ಸ್ ಅಂತ. ಇಷ್ಟೊಂದು ಫಂಡ್ಸಲ್ಲಿ ಯಾವ್ದು ಇನ್ವೆಸ್ಟ್ ಮಾಡಬೇಕು, ಒಂದರಲ್ಲಿ ಇನ್ವೆಸ್ಟ್ ಮಾಡಿದರೆ ಸಾಕಾಗತ್ತಾ? ಸೊ ಆ ಕ್ಯೂರಿಯಾಸಿಟಿನಿಂದ ನಾನು ರಿಸರ್ಚ್ ಮಾಡ್ತಾ ಲಾರ್ಜ್ ಕ್ಯಾಪ್ ಅಂದರೆ ಏನು, ಸ್ಮಾಲ್ ಕ್ಯಾಪ್ ಅಂದರೆ ಏನು, ಮಿಡ್ ಕ್ಯಾಪ್ ಅಂದರೆ ಏನು ಅಂತ. ಸೊ ಲಾರ್ಜ್ ಕ್ಯಾಪ್ ಅಂದರೆ ಏನಾಗುತ್ತೆ ಅಂದರೆ, ಲಾರ್ಜ್ ಕ್ಯಾಪಲ್ಲಿ ನಿಮಗೆ ಆಲ್ ಬಿಗ್ ಕಂಪನೀಸ್, ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ನೋಡಿದ್ರೆ ನಮಗೆ ರಿಲಯನ್ಸ್ ಆಗಲಿ, ಅಥವಾ ಏರ್ಟೆಲ್ ಆಗಲಿ, ಬ್ಯಾಂಕ್ಸಲ್ಲಿ ನೋಡಿದ್ರೆ ದೊಡ್ಡ ಬ್ಯಾಂಕ್ಗಳು, HDFC ಬ್ಯಾಂಕ್, ICICI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅದಾನೀಸು, ಇವರೆಲ್ಲ, ಟಾಟಾ, ದೀಸ್ ಆರ್ ದ ಕಂಪನೀಸ್ ಇನ್ ದ ಲಾರ್ಜ್ ಕ್ಯಾಪ್. ಬಿಕಾಸ್ ದೊಡ್ಡ ಕಂಪನೀಸು ತುಂಬ ವರ್ಷಗಳಿಂದ ಇವೆ, ಅವ್ರ ಪ್ರಾಫಿಟ್ಸು ರೆಗ್ಯುಲರ್ ಆಗಿ ಮೇಲಕ್ಕೆ ಹೋಗ್ತಾನೆ ಇದೆ, ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನೀಸ್, ಅವೆಲ್ಲ ನಿಮ್ಗೆ ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್ ಇರುತ್ತೆ. ಬಟ್ ಇವೆಲ್ಲ ಆಲ್ರೆಡಿ ಮೆಚ್ಯೂರ್ಡ್ ಕಂಪನೀಸ್, ಅವ್ರಿಗೆ ಆಲ್ರೆಡಿ ಹೇಗೆ ಬಿಸ್ನೆಸ್ ಮಾಡಬೇಕೋ ಅವ್ರಿಗೆ ಗೊತ್ತು. ಸೊ ಅದರಿಂದ ಏನಾಗುತ್ತೆ ಅಂದರೆ, ಅವ್ರ ಪ್ರಾಫಿಟ್ಸ್ ಜಾಸ್ತಿ ಇರಲ್ಲ, ಬಟ್ ಬಂದಿದ್ದ ಪ್ರಾಫಿಟ್ಸಲ್ಲಿ ಶೇರ್ ಹೋಲ್ಡರ್ಸ್ ಜೊತೆ ಶೇರ್ ಮಾಡ್ಕೊತಾರೆ ಅವರು. ಲಾರ್ಜ್ ಕ್ಯಾಪ್ ಒಂದೇನಂದರೆ, ಇವಾಗ ಸ್ಟಾಕ್ ಮಾರ್ಕೆಟ್ ಸಡನ್ ಆಗಿ ಕ್ರ್ಯಾಶ್ ಅಂತ ಯೂಸ್ ಮಾಡಲ್ಲ, ಕರೆಕ್ಟ್ ಆದ್ರೂ ಈ ಲಾರ್ಜ್ ಕ್ಯಾಪ್ ಕಂಪನೀಸ್ ಅವ್ರ ಫಂಡಮೆಂಟಲ್ ಸ್ಟ್ರಾಂಗ್ ಇದ್ದಿದ್ದ ಕಾರಣಕ್ಕೆ ಜಾಸ್ತಿ ನಿಮಗೆ ವಾಲಟಿಲಿಟಿ ಇರಲ್ಲ ಅಲ್ಲಿ. ಮಿಡ್ ಕ್ಯಾಪಿಗೆ ಬರೋಣ. ಮಿಡ್ ಕ್ಯಾಪ್ ಅಂದರೆ ಅವರು ಆ ಮೆಚ್ಯೂರಿಟಿ ಇದರಲ್ಲಿ ನೋಡಿದರೆ ಸ್ವಲ್ಪ ಮೆಚ್ಯೂರ್ ಆಗಿರುತ್ತೆ ಕಂಪನಿಗಳು, ಅವ್ರ ಟರ್ನ್ ಓವರು ಲಾರ್ಜ್ ಕ್ಯಾಪ್ ಅಂದರೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮೈಂಟ್ರಿ ಅಥವಾ ವಿಪ್ರೋ ಇಂಥ ಕಂಪನಿಗಳು, ಐ ಟಿ ಸೆಕ್ಟರಲ್ಲಿ ನೋಡಿದರೆ, FMCGಯಲ್ಲಿ ಹಿಂದೂಸ್ತಾನ್ ಯೂನಿಲೀವರು, ಅದು ಆ್ಯಕ್ಚುಲ್ ಆಗಿ ಲಾರ್ಜ್ ಕ್ಯಾಪಲ್ಲೇ ಬರುತ್ತೆ. ಅದು ಐ ಆಮ್ ಜಸ್ಟ್ ಟೇಕಿಂಗ್ ಅನ್ ಎಕ್ಸಾಂಪಲ್. ಅಂಥ ಕಂಪನೀಸ್ ಇರುತ್ತೆ, ಮೆಚ್ಯೂರ್ ಆಗಿರುತ್ತೆ ಬಟ್ ಫುಲ್ಲಿ ಮೆಚ್ಯೂರ್ಡ್ ಆಗಿರಲ್ಲ. ಅವ್ರ ಪ್ರಾಫಿಟ್ ಮಾರ್ಜಿನ್ಸು ಲಾರ್ಜ್ ಕ್ಯಾಪ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಈ ಕಂಪನೀಸ್ಗೆ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಸೊ ಪೊಟೆನ್ಷಿಯಲ್ ಜಾಸ್ತಿ ಇದ್ದ ಕಾರಣಕ್ಕೆ ಸ್ವಲ್ಪ ನಿಮ್ಗೆ ಸ್ಟಾಕ್ ಮಾರ್ಕೆಟಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ಈ ವ್ಯತ್ಯಾಸ ಜಾಸ್ತಿ ಇರಲ್ಲ, ಪ್ಲಸ್ ನಿಮ್ಗೆ ಇನ್ಕಮ್ ಅರ್ನಿಂಗ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಸ್ಮಾಲ್ ಕ್ಯಾಪಿಗೆ ಬರೋಷ್ಟೊತ್ತಿಗೆ ಅವು ಈಗೀಗ ಸ್ಟಾರ್ಟ್ ಮಾಡಿದ ಕಂಪನೀಸು ಲಾಂಗ್ ಟರ್ಮಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇನ್ಫೋಸಿಸ್ ತೊಗೊಂಬೋಣ,
ಇನ್ಫೋಸಿಸ್ 1990 ಶುರು ಮಾಡಿದ ಕಾಲಕ್ಕೆ ಇಟ್ಸ್ ಅ ಸ್ಮಾಲ್ ಕ್ಯಾಪ್ ಕಂಪನಿ. ಇವಾಗ ಅದು ಇಟ್ ಹ್ಯಾಸ್ ಬಿಕಮ್ ಅ ಲಾರ್ಜ್ ಕ್ಯಾಪ್ ಕಂಪನಿ. ಸೇಮ್ ಹೋಲ್ಡ್ಸ್ ಗುಡ್ ಫಾರ್ ಅದರ್ ಕಂಪನೀಸ್ ಆಲ್ಸೋ ಅಲ್ವಾ. ಸೊ ಸ್ಮಾಲ್ ಕ್ಯಾಪ್ಗೆ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ, ಆದರೆ ಸ್ಟಾಕ್ ಮಾರ್ಕೆಟ್ ನಿಮಗೆ ಕರೆಕ್ಷನ್ ಆಗೋ ಟೈಮಲ್ಲಿ ಇದರಲ್ಲಿ ಒತ್ತಡ ಜಾಸ್ತಿ ಇರುತ್ತೆ ಸ್ಮಾಲ್ ಕ್ಯಾಪಲ್ಲಿ. ಅದರಿಂದ ಪೊಟೆನ್ಷಿಯಲು ಜಾಸ್ತಿ ಇರುತ್ತೆ, ಒತ್ತಡನೂ ಜಾಸ್ತಿ ಇರುತ್ತೆ, ಅದರಿಂದ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ಮಾಲ್ ಕ್ಯಾಪಲ್ಲಿ ಮಾಡಿದರೆ ನಿಮ್ಗೆ ರಿಸ್ಕ್ ಅಪಿಟೈಟ್ ಇದೆ, ನಾನು ರಿಸ್ಕ್ ತೊಗೊಳಿಕ್ಕೆ ರೆಡಿಯಾಗಿದ್ದೀನಿ ಅಂದರೆ ಸ್ಮಾಲ್ ಕ್ಯಾಪಲ್ಲಿ ಇಟ್ಕೊಳ್ಳಿ. ಬಟ್ ಜನರಲ್ ಆಗಿ ನೋಡಿದ ಕಾಲಕ್ಕೆ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟಲ್ಲಿ ಒಂದು ಕಾಂಪೋಸಿಷನ್ ಇಂಪಾರ್ಟೆಂಟ್, ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಆ ಪೋರ್ಟ್ಫೋಲಿಯೋಲಿ ಒಂದು ಲಾರ್ಜ್ ಕ್ಯಾಪು, ಒಂದು ಮಿಡ್ ಕ್ಯಾಪು, ಒಂದು ಸ್ಮಾಲ್ ಕ್ಯಾಪ್ ಇಟ್ಕೊಳ್ಳಿ, ಬೇಕಾದರೆ ಒಂದು ಮಲ್ಟಿ ಕ್ಯಾಪು ಇಟ್ಕೊಳ್ಳಿ. ಸೊ 4 ಸ್ಟಾಕ್ಸ್, 4 ಥರ ಮ್ಯೂಚುವಲ್ ಫಂಡ್ಸ್ ಇದ್ರೆ ಸಾಕು. ಸೊ ಲಾರ್ಜ್ ಕ್ಯಾಪ್ ಏನಾಗುತ್ತೆ ಅಂದರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿದ್ದ ಕಾಲಕ್ಕೆ ಇಟ್ ಗಿವ್ಸ್ ಯು ಪ್ರೊಟೆಕ್ಷನ್. ಮಿಡ್ ಕ್ಯಾಪು ಸ್ವಲ್ಪ ವಾಲಟಿಲಿಟಿ ಇರುತ್ತೆ, ಸ್ಮಾಲ್ ಕ್ಯಾಪಲ್ಲಿ ಜಾಸ್ತಿ ವಾಲಟಿಲಿಟಿ ಇರುತ್ತೆ, ಮಲ್ಟಿ ಕ್ಯಾಪ್ ಅದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಹಾಗಾಗಿ ನೀವೊಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿಕೊಂಡ್ರೆ ಅದರಲ್ಲಿ ಲಾರ್ಜ್ ಕ್ಯಾಪ್ ಒಂದು, ಸ್ಮಾಲ್ ಕ್ಯಾಪ್ ಒಂದು, ಮಿಡ್ ಕ್ಯಾಪ್ ಒಂದು, ಆಮೇಲೆ ಒಂದು ಮಲ್ಟಿ ಕ್ಯಾಪ್ ಅಥವಾ ಫ್ಲೆಕ್ಸಿ ಕ್ಯಾಪ್, ಇವೆಲ್ಲ ಇದ್ದಾಗ ಒಂದು ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಆಗುತ್ತೆ ನಿಮಗೆ. ಸೊ ನಿಮಗೆ ಬರೀ ಸ್ಮಾಲ್ ಕ್ಯಾಪ್ ತಗೊಂಡ್ರೆ ನೀವು ಬಹುಶಃ ಅದನ್ನ ಮಲ್ಟಿಪ್ಲೈ ಮಾಡೋ ಸಾಧ್ಯತೆಗಳಿದ್ರೂ ಕೂಡ ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೌದು. ಆದ್ರೆ ಈ ಮ್ಯೂಚುವಲ್ ಫಂಡ್ ಹಾಗಾದ್ರೆ ಶೇರ್ ಮಾರ್ಕೆಟ್ಗೆ ಲಿಂಕ್ಡ್ ಅಂತ ನಮಗೆ ಅರ್ಥ ಆಯ್ತು. ಬಟ್ ಕೆಲವರು ಹೇಳ್ತಾರೆ ಮ್ಯೂಚುವಲ್ ಫಂಡ್ ಶೇರ್ ಮಾರ್ಕೆಟ್ಗಿಂತ ಸೇಫು, ನೀವು ಕಳ್ಕೊಳ್ಳೋದು ಝೀರೋ ಆಗಲ್ಲ, ಅಥವಾ ಕೆಲವು ಕಂಪ್ನಿಗಳು ದಿವಾಲಿ ಆಗೋಗುತ್ತೆ, ಅವಾಗ ನಿಮ್ದು ದುಡ್ಡು ಫುಲ್ ಹೋಗ್ಬಿಡುತ್ತೆ ಶೇರ್ ಮಾರ್ಕೆಟ್ ಅಲ್ಲಿ. ಆ ರೀತಿ ಇಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಹೇಳ್ತಾರೆ? ಅಂದ್ರೆ ಸೊ ಮ್ಯೂಚುವಲ್ ಫಂಡ್ ಅಂದ್ರೆ ನಾವು ಇಷ್ಟು ಮುಂಚೆನೆ ನಾವು ಮಾತಾಡಿದ್ವಿ ಅದ್ರ ಬಗ್ಗೆ. ಮ್ಯೂಚುವಲ್ ಫಂಡ್ ಅನ್ನೋದು ಒಂದು ಬಾಸ್ಕೆಟ್ ಆಫ್ ಸ್ಟಾಕ್ಸ್. ಸೊ ಲಾರ್ಜ್ ಕ್ಯಾಪ್ ತಗೊಂಬೋಣ. ಲಾರ್ಜ್ ಕ್ಯಾಪ್ ಅಲ್ಲಿ ನಿಮ್ಗೆ ಎಲ್ಲ ದೊಡ್ಡ ಕಂಪನೀಸ್ ಇರುತ್ತೆ. ಟಾಟಾ, ಇನ್ಫೋಸಿಸ್ ಆಗಲಿ, ICICI ಬ್ಯಾಂಕ್ ಆಗಲಿ, ಒಂದೊಂದು ಸೆಕ್ಟರ್ ಇಂದ ಒಂದೊಂದು ಕಂಪನಿ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ನಿಮ್ಮ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾರೆ ಅಂದ್ರೆ, ನೀವು ಒಂದು ₹1,000 ಇನ್ವೆಸ್ಟ್ ಮಾಡಿದ್ದೀರಿ ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲಿ, ₹100 ಅವನು ಇನ್ಫೋಸಿಸ್ ಅಲ್ಲಿ ಇಡ್ತಾನೆ, ₹100 ನಿಮ್ಗೆ ICICI ಬ್ಯಾಂಕ್ ಅಲ್ಲಿ ಇಡ್ತಾನೆ, ಇನ್ನೊಂದು ₹100 ತಗೊಂಡೋಗಿ ಟಾಟಾಸ್ ಅಲ್ಲಿ ಇಡ್ತಾನೆ. ಸೊ ನೀವು ಇನ್ವೆಸ್ಟ್ ಮಾಡಿದ ಅಮೌಂಟ್ ಅನ್ನು ತಗೊಂಡೋಗಿ 10 ಕಂಪನಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಹಾಗಾಗಿ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ ಒಂದ್ಸರ್ತಿ ಮೇಲಕ್ಕೆ ಹೋದ್ರೆ ಎಲ್ಲನೂ ಒಟ್ಟಿಗೆ ಮೇಲಕ್ಕೆ ಹೋಗ್ಬೋದು, ಇಲ್ಲದೆ ಸ್ವಲ್ಪ ಕಂಪನೀಸ್ ಮೇಲಕ್ಕೆ ಹೋಗುತ್ತೆ, ಸ್ವಲ್ಪ ಕಂಪನಿ ಕೆಳಗೆ ಬಿದ್ದಿರುತ್ತೆ. ಅದರಿಂದ ನಿಮ್ಗೆ ರಿಸ್ಕ್ ಆವರೇಜ್ ಆಗುತ್ತೆ. ಅದ್ರ ರಿಸ್ಕ್ ಆವರೇಜ್ ಅಂತ ಅಂತೀವಿ ನಾವು. ಹಾಗಾಗಿ ಒಂದೇ ಒಂದು ಸ್ಟಾಕ್ ಅಲ್ಲಿ ಎಲ್ಲ ದುಡ್ಡು ತಗೊಂಡು ನಾನು ಇನ್ಫೋಸಿಸ್ ಅಲ್ಲಿ ಇಟ್ಕೊಂತೀನಿ, ಇಲ್ಲಾದ್ರೆ ICICI ಬ್ಯಾಂಕ್ ಅಲ್ಲಿ ಇಟ್ಕೊಂತೀನಿ ಅಂದ್ರೆ ಆ ಸ್ಟಾಕ್ ಮೇಲಕ್ಕೆ ಹೋಗ್ಬೋದು, ಕೆಳಗೆ ಬೀಳ್ಬೋದು. ಅದರಲ್ಲಿ ನಿಮಗೆ ದುಡ್ಡು ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ. ಅದೇ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇಟ್ಟರೆ ನಿಮ್ ದುಡ್ಡನ್ನ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಮಾಡಿದ ಕಾರಣಕ್ಕೆ ನಿಮ್ ದುಡ್ಡು ಕಳ್ಕೊಳ್ಳೋ ಸಾಧ್ಯತೆ ಕಡಿಮೆ ಆಗುತ್ತೆ, ಅಷ್ಟೇ ಅಲ್ಲಿ ಝೀರೋ ಆಗಲ್ಲ. ನಿಮ್ಮ ಕಳೆದ 20 ವರ್ಷದ ಅಬ್ಸರ್ವೇಷನ್, ಸಿನ್ಸ್ ನೀವು ಹೇಳಿದ್ರಿ ಮ್ಯೂಚುವಲ್ ಫಂಡ್ಸ್ ನ ಮುಂಚೆಯಿಂದ ನೋಡ್ತಿದೀವಿ, ಯಾವ್ದಾದ್ರು ಒಂದು 4 ನೋನ್ ಮ್ಯೂಚುವಲ್ ಫಂಡ್ ಆಪ್ಷನ್ಸ್ ನ ಸಜೆಸ್ಟ್ ಮಾಡಬಹುದಾ ನಮ್ಮ ಇನ್ವೆಸ್ಟರ್ಸ್? ನಾನು ಸಾಧಾರಣವಾಗಿ ಸಜೆಷನ್ಸ್ ಕೊಡಲ್ಲ. ಆದ್ರೆ ಯಾವ ರೀತಿಯಿಂದ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಮ್ಯೂಚುವಲ್ ಫಂಡ್ಸ್ ನ ಅನ್ನೋದು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಒಂದು, ಇವಾಗ ನಾನು ಇಷ್ಟಕ್ಕೆ ಮುಂಚೆನೇ ಹೇಳಿದ್ದೀನಿ 25 ಕಂಪನಿಗಳು ಇವೆ. 25 ಕಂಪನಿಗಳು ಯಾವ ಕಂಪನಿ ಚೂಸ್ ಮಾಡ್ಕೋಬೇಕು? ಫಸ್ಟ್ ಆಫ್ ಆಲ್ ಮ್ಯೂಚುವಲ್ ಫಂಡ್ ಕಂಪನೀಸ್ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ಅದು ಮ್ಯೂಚುವಲ್ ಫಂಡ್ ಕಂಪನಿ ಚೂಸ್ ಮಾಡ್ಕೊಳ್ಳೋದು ಫಸ್ಟ್ ಆಪ್ಷನ್. ನನ್ನ ಅಭಿಪ್ರಾಯ ಪ್ರಕಾರ ತುಂಬಾ ವರ್ಷಗಳಿಂದ ಇದ್ದಿದ್ದ ಕಂಪನಿಗಳು, 5 ಕಂಪನಿಗಳು ಹೇಳ್ತೀನಿ ನಾನು. SBI, ಆಮೇಲೆ ICICI ಪ್ರೊಡೆನ್ಷಿಯಲ್, HDFC, ಆಮೇಲೆ ಮೋತಿಲಾಲ್ ಒಸ್ವಾಲ್, ಇನ್ನೊಂದು ಬಂದು ಎಡಿಲ್ವೈಸ್. ಓಕೆ, ಇವು ಆಲ್ಮೋಸ್ಟ್ ಒಂದು 25-30 ವರ್ಷದಿಂದ ನಡೀತಾ ಇದೆ ಕಂಪನಿಗಳು. ಅಂಡ್ ದೇ ಆರ್ ವೆರಿ ಮೆಚ್ಯೂರ್ಡ್ ಕಂಪನೀಸ್. ಫಸ್ಟ್ ಆಫ್ ಆಲ್ ಟಾಪ್ 5 ಕಂಪನೀಸ್ ತುಂಬಾ ವರ್ಷಗಳಿಂದ ಆಪರೇಟ್ ಮಾಡ್ತಾ ಇರುವಂಥ ಕಂಪನಿಗಳು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್, ಫಸ್ಟ್ ಸ್ಟೆಪ್ ಆಯಿತು, ಕಂಪನಿ ಸೆಲೆಕ್ಟ್ ಮಾಡ್ಕೊಂಡು ಈ 5 ಕಂಪನಿಯಲ್ಲಿ ಯಾವ ಕಂಪನಿಗಳಾದ್ರೂ ನೀವು ಇನ್ವೆಸ್ಟ್ ಮಾಡ್ಕೋಬಹುದು. ಇವಾಗ ಒಂದೊಂದು ಕಂಪನಿಗಳು ನೋಡಿದ್ರೆ ಒಂದೊಂದು ಕಂಪನಿ ಒಂದು 200-300 ಫಂಡ್ಸ್ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅದರಲ್ಲಿ ನಾವು ಹೇಗೆ ಮಾಡ್ಕೋಬೇಕು ಅನ್ನೋದು ಎರಡನೇ ಪ್ರಶ್ನೆ. ಒಂದು ಟೂಲ್ ಇದೆ ನಮ್ಮ ಹತ್ರ, moneycontrol.com ಅಂತ.
ನೀವು moneycontrol.comಗೆ ಹೋಗಿ ಮ್ಯೂಚುವಲ್ ಫಂಡ್ಸ್ ನೋಡಿ ಈ ಫಸ್ಟ್ 5 ಕಂಪನಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ 5 ಕಂಪನಿಗಳು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಅದೇನು ಕೊಡುತ್ತೆ, ನಿಮ್ಗೆ ಆಪ್ಷನ್ ಕೊಡುತ್ತೆ ನಿಮ್ಗೆ ಅದರಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತ. ಎಲ್ಲನೂ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಲಾರ್ಜ್ ಕ್ಯಾಪ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ 5 ಕಂಪನಿಗಳಲ್ಲಿ ಲಾರ್ಜ್ ಕ್ಯಾಪ್ ಕಂಪನೀಸ್ ಏನೇನಿದೆ ಅಂತ ಫಿಲ್ಟರ್ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಡಿಸ್ಪ್ಲೇ ಮಾಡುತ್ತೆ. ಅದರಲ್ಲಿ ನೀವು ಪರ್ಫಾರ್ಮೆನ್ಸ್ ನೋಡ್ಕೊಳ್ಳಿ, ಯಾವ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ICICI Prudential ಬ್ಲೂ ಚಿಪ್ ಫಂಡ್ ಅಂತ ಒಂದಿದೆ. ಲಾಸ್ಟ್ 10 ಇಯರ್ಸಲ್ಲಿ ಕನ್ಸಿಸ್ಟೆಂಟಾಗಿ 15% ರಿಟರ್ನ್ ಕೊಡ್ತಾ ಬರ್ತಾ ಇದೆ. ಅದೇ ಥರ ನೀವು ಮೋತಿಲಾಲ್ ಓಸ್ವಾಲ್ ನೋಡಿದರೆ ಅವ್ರದ್ದು ಸ್ಮಾಲ್ ಕ್ಯಾಪ್ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿಪಾನ್ ಇಂಡಿಯಾ ಅದು ಕೂಡ ಒನ್ ಆಫ್ ದ ಓಲ್ಡೆಸ್ಟ್ ಕಂಪನೀಸ್. ಸೊ ಅವ್ರದ್ದು ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. SBI ಅವ್ರದ್ದು ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸು ಲಾಸ್ಟ್ 10 ಇಯರ್ಸ್ ಪರ್ಫಾರ್ಮೆನ್ಸ್ ನೋಡ್ಕೊಳ್ಳಿ. ಲಾರ್ಜ್ ಕ್ಯಾಪ್ ಪರ್ಫಾರ್ಮೆನ್ಸ್ ಲಾಸ್ಟ್ 10 ಇಯರ್ಸ್ ನೋಡ್ಕೊಳ್ಳಿ. ಕನ್ಸಿಸ್ಟೆಂಟಾಗಿ ಇರಬೇಕು. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದರೆ 1 ವರ್ಷ 20% ಕೊಡ್ತು, 2 ವರ್ಷ 5% ಕೊಡ್ತು, 3 ವರ್ಷ 2% ಕೊಡ್ತು, ಆಮೇಲೆ ಮತ್ತೆ ಅದು ಬೇಡ. ಸೊ ಕನ್ಸಿಸ್ಟೆಂಟಾಗಿ ಡಬಲ್ ಡಿಜಿಟ್ ರಿಟರ್ನ್ಸ್ 10, 11, 10, 11, 12 ಈ ಥರ 10 ವರ್ಷ ಕನ್ಸಿಸ್ಟೆಂಟಾಗಿ ರಿಟರ್ನ್ಸ್ ಯಾವ್ದು ಕೊಡ್ತಾ ಇದೋ ಆ ಕಂಪನೀಸ್, ಆ ಮ್ಯೂಚುವಲ್ ಫಂಡ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಕನ್ಸಿಸ್ಟೆಂಟ್ ರಿಟರ್ನ್ ಕೊಡ್ತಾ ಇದೆ ಅಂದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಆಗಲಿ, ಫಂಡ್ ಮ್ಯಾನೇಜರ್ಸ್ ಆಗಲಿ ಕರೆಕ್ಟ್ ಆಗಿ ದೇ ಆರ್ ಆನ್ ದ ರೈಟ್ ಟ್ರ್ಯಾಕ್ ಅಂತ. ಹೌದು, ಫಸ್ಟ್ ಕಂಪನಿ ಸೆಲೆಕ್ಟ್ ಮಾಡ್ಕೊಬಹುದು. ಈ ಟಾಪ್ 5 or 6 ಕಂಪನೀಸ್ ಏನಾದರೂ ಇದೆಯೋ, ಹೊಸ ಕಂಪನೀಸ್ ತುಂಬಾನೇ ಬಂದಿವೆ ಇವಾಗ ಝೆರೋದವರು ಬಂದಿದ್ದಾರೆ, ತುಂಬಾ ಕಂಪನೀಸ್ ಬಂದಿದೆ, ಬಟ್ ಅವರು ಸ್ಟೇಬಲ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ರಿಸ್ಕ್ ತಗೊಳ್ಳೋದು ಬೇಡ. ಇನ್ನು ಮೂವಿಂಗ್ ಅವೇ ಫ್ರಮ್ ಈ ತರ ನಿಮ್ಗೆ ಪಾಯಿಂಟೆಡ್ ಕ್ವೆಶ್ಚನ್ಸ್ ಕೇಳೋದು, ಫೈನಾನ್ಷಿಯಲ್ ಇದರಲ್ಲಿ ಅದು ಸಜೆಸ್ಟೆಡ್ ಅಲ್ಲ. ನಾವೇನಿಲ್ಲಿ ಐಡಿಯಾಸ್ ಅಥವಾ ನಿಮ್ಗೆ ಟಿಪ್ಸ್ ಕೊಡಕ್ಕೆ, ಶಾರ್ಟ್ ಟರ್ಮ್ ಟಿಪ್ಸ್ ಕೊಡಕ್ಕಲ್ಲ. ನಾವು ಒಂದು ರೋಡ್ ಮ್ಯಾಪ್ ಅಥವಾ ಮಾರ್ಗಸೂಚಿ ಹೇಗೆ ಇದಾಗುತ್ತೆ ಅಂತ ಯೋಚನೆ ಮಾಡಿ. ಸೊ SIP ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು. ನಂದೊಂದಿಷ್ಟು ಪೋರ್ಟ್ಫೋಲಿಯೋ ಇದೆ. ನಾನು ಪ್ರತಿದಿನ ಅದನ್ನ ಟ್ರ್ಯಾಕ್ ಮಾಡ್ತಾ ಇಲ್ಲ ಅನ್ಕೊಳ್ಳಿ. ಈಗ ಯಾವ ಟೈಮಲ್ಲಿ ಲಿಕ್ವಿಡೇಟ್ ಮಾಡಬೇಕು ಅಥವಾ ಯಾವ ಟೈಮಲ್ಲಿ ನಾನು ಇದರಿಂದ ಎಕ್ಸಿಟ್ ಆಗಬೇಕು, ಅಂದ್ರೆ ಒಂದು ಹೊರೈಸನ್ ಅಂತ ಏನ್ ಕರಿತೀವಿ, ಎಷ್ಟು ವರ್ಷದ ಹೊರೈಸನ್ ಇಟ್ಕೋಬೇಕು ಒಂದು SIP ಇನ್ವೆಸ್ಟ್ಮೆಂಟ್ ಅಲ್ಲಿ? ತುಂಬಾ ಒಳ್ಳೆ ಪ್ರಶ್ನೆ ಇದು, ತುಂಬಾ ಒಳ್ಳೆ ಪ್ರಶ್ನೆ. ಇಷ್ಟಕ್ಕೆ ಮುಂಚೆ ನಾವು ಮಾತಾಡಿದ್ದೀವಿ ಕಾಂಪೌಂಡಿಂಗ್ ಎಫೆಕ್ಟ್ ಅಂತ. ಸೊ ನಾವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋ ಟೈಮಲ್ಲಿ ಎಷ್ಟು ವರ್ಷ ಇಟ್ಕೋಬೇಕು? ನಿಮಗೆ ಕಾಂಪೌಂಡಿಂಗ್ ಅನ್ನೋದು ಶುರು ಆಗೋದೇ ಒಂದು ಮಿನಿಮಮ್ ಆಫ್ಟರ್ 5 years. ಯಾಕಂದರೆ ಮಾರ್ಕೆಟ್ ಸೈಕಲ್ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಮಾರ್ಕೆಟ್ ಸೈಕಲ್ ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾರ್ಕೆಟ್ ಸೈಕಲ್ ಅಂದರೆ ಇವಾಗ ಈ ವರ್ಷ ಬಹುಶಃ ಬ್ಯಾಂಕಿಂಗ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ಬೋದು, ನೆಕ್ಸ್ಟ್ ವರ್ಷ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ಬೋದು, ನೆಕ್ಸ್ಟ್ ವರ್ಷ IT ಚೆನ್ನಾಗಿ ಪರ್ಫಾರ್ಮ್, ಇದನ್ನು ನಾವು ಸೆಕ್ಟರ್ ರೊಟೇಷನ್ ಅಂತ ಕರಿತೀವಿ ಇದನ್ನು. ಸೊ ಒಂದೊಂದು ವರ್ಷ ಒಂದೊಂದು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅದರಿಂದ ನೀವು ಈ ಮಿಕ್ಸ್ಚರ್ ತಗೊಂಡಿರ್ತೀರಲ್ಲ, ಈ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ಲ, ಬಾಸ್ಕೆಟ್, ಮ್ಯೂಚುವಲ್ ಫಂಡ್ ಬಾಸ್ಕೆಟ್, ಈ ಸೆಕ್ಟರ್ಸ್ ರೊಟೇಷನ್ ಎಲ್ಲ ಆಗೋಷ್ಟತ್ರ ನಿಮ್ಮೊಂದು 5 ವರ್ಷ ಮಿನಿಮಮ್ ತಗೊಳುತ್ತೆ. ಸೊ ಆಫ್ಟರ್ 5 years ನೀವು ಆ ಕಾಂಪೌಂಡಿಂಗ್ ಮ್ಯಾಜಿಕ್ ನೋಡ್ತೀರಾ. ಸೊ ಅದಕ್ಕೋಸ್ಕರ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ನನಗೆ ಬರೋ ವರ್ಷದಲ್ಲೇ ನಂಗೆ ಬರಬೇಕು, ಪ್ರಾಫಿಟ್ಸ್ ಬರಬೇಕು, 11%, 12%, 15% ನೀವು ಹೇಳಿದಾಗೇ ಬ್ಯಾಂಕ್ಸ್ ಕೊಡಲ್ಲ. FD ಅಲ್ಲಿ ನಂಗೆ 5%, 6% ಬರುತ್ತೆ. ಅದೇ ಮ್ಯೂಚುವಲ್ ಫಂಡಲ್ಲಿ ಇಟ್ಟರೆ 12, 13 ಬರುತ್ತೆ. 12, 13 ಬರುತ್ತೆ. ಅದನ್ನ ನಾವು ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್ ಅಂತ CAGR ಅಂತ ಕರಿತೀವಿ. ಅದು ಯಾವಾಗ ಬರಕ್ಕೆ ಶುರು ಆಗುತ್ತೆ ಅಂದರೆ ಆಫ್ಟರ್ 5 years. ಸೊ ಮಿನಿಮಮ್ ಟೈಮ್ ನೀವು ಒಂದು 5 ವರ್ಷ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡ್ಕೊಂತ ಹೋದರೆ 5 ವರ್ಷ ಆದಮೇಲೆ ಯು ಕ್ಯಾನ್ ಆ್ಯಕ್ಚುಲಿ ಸಿ ದ ಮ್ಯಾಜಿಕ್. ಸ್ವಲ್ಪ ಜನ 7 ವರ್ಷ ಅಂತ ಕೂಡ ಅಂತಲೂ ಅಂತಾರೆ, ಬಟ್ ನನ್ನ ಪ್ರಕಾರ 5 ವರ್ಷ ಮಿನಿಮಮ್ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ವರ್ಷ ಒಂದು ಸರ್ತಿ ನೀವು ರೀಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ. ರೀಬ್ಯಾಲೆನ್ಸಿಂಗ್ ಅಂದರೆ ಏನು ಅಂದರೆ, ಒಂದು ಫಂಡ್ ನಾವು ಸ್ಟಾರ್ಟ್ ಮಾಡಿದ ಕಾಲಕ್ಕೆ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾ ಇದೆ. 1 ವರ್ಷ ಆದಮೇಲೆ ನಾನು ನೋಡ್ತೀನಿ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ, ನಾನು ಅಂದ್ಕೊಂಡಷ್ಟು ನನ್ನ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗ್ತಾ ಇಲ್ಲ ಇದು. ಆವಾಗ ಅದೇ ಕ್ಯಾಟಗರಿಯಲ್ಲಿ, ಫಾರ್ ಎಕ್ಸಾಂಪಲ್ ಲಾರ್ಜ್ ಕ್ಯಾಪ್ ಅಂತ ಅಂದ್ಕೊಂಬೋದು. ಲಾರ್ಜ್ ಕ್ಯಾಪಲ್ಲಿ ನಾನು ಯಾವುದೋ ಒಂದು ಮ್ಯೂಚುವಲ್ ಫಂಡ್ ತೊಗೊಂಡಿದ್ದೀನಿ, ಅದು ಸರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದ ರಿಟರ್ನ್ಸ್ ಕೊಡ್ತಾ ಇಲ್ಲ. ಅವಾಗ ಏನು ಮಾಡ್ತೀರಿ ಅಂದರೆ, ಅದೇ ಕ್ಯಾಟಗರಿಯಲ್ಲಿ ಬೇರೆ ಮ್ಯೂಚುವಲ್ ಫಂಡ್ ಕಂಪನೀಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದು ನೋಡ್ಕೊಳ್ಳಿ ಒಂದು ಸರ್ತಿ. ಅದನ್ನು ನಾವು ರೀಬ್ಯಾಲೆನ್ಸಿಂಗ್ ಅಂತ ಅಂತೀವಿ. ಇವಾಗ ಈ ಫಂಡಿಂದ ಎಕ್ಸಿಟ್ ಆಗಿ ಅದೇ ಫಂಡಲ್ಲಿ ಬೇರೆ ಕಂಪನಿ ಆಫರ್ ಮಾಡೋ ಫಂಡಲ್ಲಿ ಇಟ್ಕೊಂಡ್ರೆ ಅದನ್ನು ರೀಬ್ಯಾಲೆನ್ಸಿಂಗ್ ಮಾಡ್ಕೋಬೋದು.
ಅದು ವರ್ಷಕ್ಕೊಂದು ಸರ್ತಿ ನೀವು ಆ ಎಕ್ಸರ್ಸೈಸ್ ಕೂಡ ಕ್ಯಾರಿ ಔಟ್ ಮಾಡಿದರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಸೊ ನಾವು ಬರೀ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಸುಮ್ಮನೆ ಬಿಟ್ಬಿಡೋದನ್ನು ಬುದ್ಧಿವಂತಿಕೆ ಅಲ್ಲ, ಸ್ವಲ್ಪ ಇನ್ವಾಲ್ವ್ಮೆಂಟ್ ಇರಲೇಬೇಕು. ಪೂರ್ತಿ ಹ್ಯಾಂಡ್ಸ್ ಆಫ್ ಬೇಡ, ನೋಡ್ಕೊತಾ ಇರ್ಬೇಕು. ನಮ್ಮ ಪೋರ್ಟ್ಫೋಲಿಯೋನ ನಾವು ಅಟ್ಲೀಸ್ಟ್ ಮಾನಿಟರ್ ಮಾಡ್ಕೋಬೇಕು, ಆಕ್ಟಿವ್ ಆಗಿ ನಾವು ಮ್ಯಾನೇಜ್. ಸ್ವಲ್ಪ ಮಟ್ಟಿಗೆ ಅದು ಹ್ಯಾಬಿಟ್. ಎಷ್ಟು ಇಂಟ್ರೆಸ್ಟ್ ನಿಮ್ಗೆ ಇರ್ಲಿ ಬಿಡ್ಲಿ, ಎಷ್ಟು ಟೈಮ್ ಇರ್ಲಿ ಬಿಡ್ಲಿ, ನಿಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ನೀವು ಹಾಕಿರೋ ದುಡ್ಡು ನಿಮಗೋಸ್ಕರ ಎಷ್ಟು ಕೆಲಸ ಮಾಡ್ತಿದೆ ಅಂತ ನೋಡ್ಕೊಳ್ಳೋದು, ಅದನ್ನ ನೀವು ಫೋನಲ್ಲಿ ಈಗಿನ ಕಾಲದಲ್ಲಿ ಜಸ್ಟ್ ಒನ್ ಟಚಲ್ಲಿ, ಒನ್ ಫಿಂಗರ್ ಪ್ರಿಂಟ್, ಥಂಬ್ ಪ್ರಿಂಟ್ ಇದರಲ್ಲೇನೆ ನೀವು ನೋಡ್ಕೋಬಹುದು. ಮ್ಯೂಚುವಲ್ ಫಂಡ್ಸ್ ಆಯಿತು. ಸ್ಟಾಕ್ ಮಾರ್ಕೆಟ್ ಕಡೆ ಬರೋಣ. ಇನ್ನು ಕೆಲವರು ನನಗೆ ತುಂಬ ತಾಳ್ಮೆ ಇಲ್ಲ, CAGR ಆಫ್ ಈಗ FD ಅಲ್ಲಿ 7% ಕೊಟ್ಟರೆ ಮ್ಯೂಚುವಲ್ ಫಂಡ್ಸ್ ಒಂದು 10% CAGR ಅಥವಾ 11% CAGR ಆವರೇಜ್ ಕೊಡುತ್ತೆ ಅಂತಿದ್ರೆ, ನಂಗೆ ಇದೆಲ್ಲ ಇಲ್ಲ, ನಂಗೆ ಇನ್ನೂ ಜಾಸ್ತಿ ಬೇಕು ಅಂತ ಕೆಲವರು ರಿಸ್ಕ್ ತಗೊಂಡು ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡ್ತೀನಿ ಅಂತಿದ್ದಾರೆ. ಇನ್ನು ಕೆಲವರು ರಿಸ್ಕ್ ಇಲ್ದೇನೆ ಬ್ಲೂ ಚಿಪ್ ಅಥವಾ ಲಾರ್ಜ್ ಕ್ಯಾಪ್ಸಲ್ಲೇ ಇನ್ವೆಸ್ಟ್ ಮಾಡಿಕೊಂಡು ಇದ್ದಾರೆ. ಸೊ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಯಾರಿಗೆ ಹಾಗೂ ಯಾರಿಗೆ ಅಲ್ಲ? ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಅನ್ನೋದು ಅದೊಂದು ಆರ್ಟ್ ಅಂಡ್ ಸೈನ್ಸ್. ಅದ್ರ ಬಗ್ಗೆ ಯಾಕಂದ್ರೆ ಇಟ್ಸ್ ಅ ಬಿಗ್ ಓಷನ್ ಅದು. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಎಲ್ರಿಗೂ ಅಲ್ಲ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಅನ್ನೋದು ರಿಸ್ಕ್ ಅನ್ನೋದು ಎಲ್ಲ ಕಡೆನೂ ಇದೆ. ಮ್ಯೂಚುವಲ್ ಫಂಡ್ಸಲ್ಲೂ ರಿಸ್ಕ್ ಇದೆ, ಬಟ್ ಇದು ಹೈ ರಿಸ್ಕ್. ಬಟ್ ನಿಮಗೆ ಗೊತ್ತಿರಬೇಕು ಆ ಯಾವ ಸ್ಟಾಕಲ್ಲಿ ನಾನು ಇನ್ವೆಸ್ಟ್ ಮಾಡಿದರೆ ನನಗೆ ಜಾಸ್ತಿ ಪೊಟೆನ್ಷಿಯಲ್ ಇದೆ, ಅರ್ನಿಂಗ್ ಪೊಟೆನ್ಷಿಯಲ್ ಇದೆ ಅನ್ನೋದು ಅಷ್ಟು ಈಸಿಯಾಗಿ ಇನ್ಫಾರ್ಮೇಶನ್ ಸಿಗೋದು. ಬೇಕಾದಷ್ಟು ಯೂಟ್ಯೂಬ್ ಇನ್ಫಾರ್ಮೇಶನ್ ಸಿಗುತ್ತೆ. ಯೂಟ್ಯೂಬಲ್ಲಿ ನೀವು ಯೂಟ್ಯೂಬರ್ಸ್ ಹೇಳೋ ಸ್ಟಾಕ್ಸಲ್ಲಿ ಹೋಗಿಟ್ರೆ ನೀವು ಹೊಡ್ಸ್ಕೊಂಡ್ಬಿಡ್ತೀರಾ. ಸೊ ಬೇಡ. ಸೊ ಅದನ್ನ ಅನಲೈಸ್ ಮಾಡಬೇಕು ಅಂದರೆ ದೇರ್ ಆರ್ 2 ways. ಒಂದು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಒಂದು ಟೂಲ್ ಸಿಗುತ್ತೆ. ಇವಾಗ ನೀವು ಹೇಳಿದ ಪ್ರಕಾರ ಆ್ಯಪಲ್ಲಿ ಎಲ್ಲ ಇನ್ಫಾರ್ಮೇಷನು ಸಿಗುತ್ತೆ. ನೀವು ಝೆರೋದಾ ಇರ್ಬೋದು, ಗ್ರೋ ಇರ್ಬೋದು, ಯಾವುದೋ ಒಂದು ನೀವು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇರ್ತೀರ, ಅದರಲ್ಲಿ ಅವ್ರು ನಿಮಗೆ ತುಂಬ ಒಳ್ಳೆ ಗುಡ್ ಅನಾಲಿಸಿಸ್ ಕೊಡ್ತಾರೆ. ಫಂಡಮೆಂಟಲ್ ಅನಾಲಿಸಿಸ್ಸು, ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸು ಇನ್ವೆಸ್ಟ್ ಮಾಡೋದು ಒಂದು ಫಸ್ಟ್ ಸ್ಟೆಪ್. ಎರಡನೇದು ಟೆಕ್ನಿಕಲ್ ಅನಾಲಿಸಿಸ್ ಅಂತಲೂ ಅಂತಾರೆ. ಅದರಲ್ಲಿ ನಾವು ಸರ್ಟನ್ ಪ್ಯಾರಾಮೀಟರ್ಸ್ ಇರುತ್ತೆ, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ, ಆಮೇಲೆ ಯಾವ ಥರ ಬೊಲಿಂಜರ್ ಚಾರ್ಟ್ಸ್ ಅಂತ, ಇವೆಲ್ಲ ಸ್ವಲ್ಪ ಟೂಲ್ಸ್ ಇವೆ. ಅದ್ರ ಪ್ರಕಾರ ನಾವು ಶಾರ್ಟ್ ಟರ್ಮಲ್ಲಿ ಈ ಸ್ಟಾಕ್ ಹೇಗೆ ಮೂವ್ ಆಗುತ್ತೆ, ಮೇಲಕ್ಕೆ ಹೋಗುತ್ತಾ ಕೆಳಗೆ ಬೀಳುತ್ತಾ ಅನ್ನೋದು ನಮಗೂ ಗೊತ್ತಾಗುತ್ತೆ. ಅದನ್ನು ಯೂಸ್ ಮಾಡಿ ಕಾಂಬಿನೇಷನ್ ಆಫ್ ಫಂಡಮೆಂಟಲ್ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್ ಜೊತೆ ನೀವು ಸ್ಟಾಕ್ನ ಪಿಕ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ಕೋಬೋದು. ಅದು ಒಂದು ಪದ್ಧತಿ. ಎರಡನೇ ಪದ್ಧತಿ ಏನು ಅಂದರೆ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸ್. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ತಗೊಳ್ತೀನಿ ನಾನು ಆಸ್ ಅನ್ ಎಕ್ಸಾಂಪಲ್. ದ ರೀಸನ್ ಐ ಆಮ್ ಟೇಕಿಂಗ್ ಇನ್ಫೋಸಿಸ್ ಮೆನಿ ಟೈಮ್ಸ್ ಈಸ್ Infosys is one stock where I have seen ups and downs. ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಅದು IT ಸೆಕ್ಟರ್ ಅಲ್ಲಿ. ಅದೇ ನೀವು ಬ್ಯಾಂಕಿಂಗ್ ಬಂದರೆ ICICI ಅಲ್ಲಿ, HDFC ಬ್ಯಾಂಕ್ ಅಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸ್. ಯಾವುದೇ ಸೆಕ್ಟರಲ್ಲಿ ನೀವು ಒಂದು ಸ್ಟಾಕ್ ತಗೊಂಡ್ರೆ ಆ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಅಲ್ಲಿ ನೀವು ಒಂದು ಪ್ಯಾಟರ್ನ್ ನೋಡ್ಬೋದು. ಅದರಲ್ಲಿ ಒಂದು ಸ್ವಲ್ಪ ತಿಂಗಳು ಅದು ಡೌನ್ ಹೋಗಿರುತ್ತೆ, ಸ್ವಲ್ಪ ತಿಂಗಳು ಅಪ್ ಹೋಗುತ್ತೆ, ಮತ್ತೆ ಸ್ವಲ್ಪ ತಿಂಗಳು ಡೌನ್ ಹೋಗುತ್ತೆ, ಬಟ್ ಅಬ್ಸಲ್ಯೂಟ್ ಕ್ರ್ಯಾಶ್ ಆಗೋದಿಲ್ಲ. ಸೊ ಎಂಟ್ರಿ ಪಾಯಿಂಟು ಎಕ್ಸಿಟ್ ಪಾಯಿಂಟ್ ನಾವು ಡಿಫೈನ್ ಮಾಡ್ಕೋಬೋದು. ಸೊ ಇವಾಗ 10% ನನ್ನ ಮಾರ್ಜಿನ್ ಆಫ್ ಪ್ರಾಫಿಟ್, ನನಗೊಂದು 10% ಪ್ರಾಫಿಟ್ ಬಂದರೆ ಸಾಕು. ಫಾರ್ ಎಕ್ಸಾಂಪಲ್ HDFC ಬ್ಯಾಂಕ್ 900 ಹತ್ರ ಇದೆ, ಅದು ಒಂದು 6 ತಿಂಗಳ ಕೆಳಗಡೆ 1200 ರೂಪಾಯಿ ಹೋಗಿದೆ. ಸೊ ನಾನು ಎಂಟ್ರಿ ಪಾಯಿಂಟ್ 900 ಇಟ್ಕೊತೀನಿ, ಮತ್ತೆ ತಿರ್ಗಾದ 900 ಬರೋವರೆಗೂ ನಾನು ವೆಯ್ಟ್ ಮಾಡ್ತೀನಿ. ಅಲ್ಲಿ ಮತ್ತೆ ನಾನು ಎಂಟ್ರಿ ಆಗ್ತೀನಿ, ಮತ್ತೆ 1200 ಹೋದ್ಮೇಲೆ ಎಕ್ಸಿಟ್ ಆಗ್ತೀನಿ. ಒಂದು 1000 ರೂಪಾಯಿ ಹೋಯ್ತು, ನಾನು ಎಕ್ಸಿಟ್ ಆಗಿಬಿಡ್ತೀನಿ. ಸೊ ಅದು ನೀವು ಡಿಫೈನ್ ಮಾಡಿಕೊಂಡು ಇದನ್ನ ಸ್ವಿಂಗ್ ಟ್ರೇಡಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಅಂತ ಅಂತೀವಿ ನಾವು ನಮ್ಮ ಸ್ಟಾಕ್ ಮಾರ್ಕೆಟ್ ಲ್ಯಾಂಗ್ವೇಜಲ್ಲಿ. ಈ ಥರನೂ ಮಾಡ್ಕೋಬೋದು. ಆದರೆ ಇದು ಗ್ಯಾರಂಟಿಡ್ ಅಲ್ಲ. ಹಾಂ, ಸೊ ನಿಮ್ಗೆ ರಿಸ್ಕ್ ಇದೆ, ನಿಮ್ಗೆ ರಿಸ್ಕ್ ಅಪಿಟೈಟ್ ಇದೆ, ರಿಸ್ಕ್ ತಗೊಳ್ಳೋ ಧೈರ್ಯ ಇದೆ, ಬನ್ನಿ ಸ್ಟಾಕ್ ಮಾರ್ಕೆಟ್ಗೆ. ಆದರೆ ನೀವು 20% 30% ಕಳ್ಕೊಳ್ಳೋ ಅಷ್ಟು ರೆಡಿಗಿರ್ಬೇಕು ನೀವು. ಯಾಕಂದರೆ ಮಾರ್ಕೆಟ್ ಅನ್ನೋದು ಯಾವಾಗಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ಸೊ ಒಂದು 20% ಅಂದರೆ ನಿಮ್ಮ ಪ್ರಿನ್ಸಿಪಲ್ಗೆ ಏನೂ ಆಗಲ್ಲ, ಆಗತ್ತೆ ಅನ್ನೋದು 0 ಆಗಿಬಿಡತ್ತೆ ಅಂತ. ಇವಾಗ ಇನ್ಫೋಸಿಸ್ ಸ್ಟಾಕ್ ಅಲ್ಲಿ, ICICI ಅಲ್ಲಿ 0 ಆಗಲ್ಲ, ಯಾವಾಗಲೂ ಕೆಳಗೆ ಬಿದ್ದು ಅದು ಮತ್ತೆ ತಿರ್ಗಾ ಏರಬೇಕು ಅಂದರೆ ಟೈಮ್ ತೊಗೊಳುತ್ತೆ. ಸೊ ನಿಮ್ಗೆ ಆ ಪೇಷನ್ಸ್ ಇರಬೇಕು, ಇನ್ವೆಸ್ಟ್ ಮಾಡೋ ಧೈರ್ಯ ಇರಬೇಕು, ಮೂರನೇದು ನಿಮ್ಗೆ ರಿಸ್ಕ್ ಅಪಿಟೈಟ್ ಇರಬೇಕು. ಈ 3 ಇದ್ದರೆ ಸ್ಟಾಕ್ ಮಾರ್ಕೆಟಿಗೆ ಬನ್ನಿ. ಅಥವಾ
ನನಗೆ ಧೈರ್ಯ ಇಲ್ಲ, ನನಗೆ ರಿಸ್ಕ್ ತಗೊಳ್ಳಲ್ಲ, ಮ್ಯೂಚುವಲ್ ಫಂಡ್ಸ್ ಇಸ್ ಗುಡ್. ಸ್ಟಾಕ್ ಮಾರ್ಕೆಟಿನ ಕೆಲವು ಡಾರ್ಕರ್ ಸೈಡ್ಗೆ ಹೋದರೆ, ಇತ್ತೀಚೆಗೆ ತುಂಬ ಜನ ಆಪ್ಷನ್ಸ್ ಟ್ರೇಡಿಂಗ್, ಕಮಾಡಿಟೀಸ್, ಡೇ ಟ್ರೇಡಿಂಗ್ ಇಂಥದ್ನೆಲ್ಲ ಫಾರಿನ್ ಕರೆನ್ಸೀಸ್ನ ಇದು ಮಾಡೋದು, ಹೆಡ್ಜ್ ಮಾಡೋದು, ಅದರಲ್ಲಿ ಪ್ರಾಫಿಟ್ ಇದು ಮಾಡೋದು. ಇವುಗಳಲ್ಲಿ ನಿಮಗೆ ಏನೋ ನಿಮಗೆ ಅದರ ಡೀಟೇಲ್ ಆಗಿ ಹೇಳಬೇಕಂದ್ರೆ ಅದಕ್ಕೂ ನಾವು ಎಳಿಬೋದು. ಬಟ್ ರೆಕಮೆಂಡೆಡಾ ಅಥವಾ ಅಲ್ವಾ? ಯಾಕಂದರೆ ತುಂಬ ಯೂತ್ ಇದನ್ನ ನೋಡ್ತಿರೋರು ಆಪ್ಷನ್ಸ್ ಅಥವಾ ಇದನ್ನು ಅನ್ಎಜುಕೇಟೆಡ್ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿ ತುಂಬ ಕಳ್ಕೊಂಡವರು ಇದ್ದಾರೆ. ಹೌದು. ರೀಸೆಂಟಾಗಿ ನಾನು ಸೆಬಿ ಅವರು ಪಬ್ಲಿಷ್ ಮಾಡಿದ ಡೇಟಾ ನೋಡಿದ್ದೀನಿ. 90% ಆಫ್ ಪೀಪಲ್ ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ತಾ ಇರೋರು ದುಡ್ಡು ಕಳ್ಕೊಂಡಿದ್ದಾರೆ. ಯಾಕಂದರೆ ಒಂದು ಇಂಟ್ರೆಸ್ಟಿಂಗ್ ಡೇಟಾ ಪಾಯಿಂಟ್ ಏನಂದರೆ, ನಾವು ಒಂದು ಟ್ರಾನ್ಸಾಕ್ಷನ್ ಮಾಡಿದರೆ ನಮ್ಮ ಆ್ಯಪ್ ತಗೊಂಡು ನಾವು ತುಂಬ ಫಾಸ್ಟಾಗಿ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ ಅಂತ ನಾವು ಅಂದ್ಕೊಂತೀವಿ. ಬಟ್ ಫ್ರಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಹಿಂದಗಡೆ ನಿಮ್ಗೆ ಆಲ್ಗೋ ಟ್ರೇಡಿಂಗ್ ಅಂತ ಅಂತಾರೆ. ಹಿಂದಗಡೆ ನಮ್ಗೆ ಗೊತ್ತಿಲ್ಲದಿರಾನೆ ಒಂದು 100-150 ಟ್ರಾನ್ಸಾಕ್ಷನ್ಸ್ ನಡೆದೋಗಿರುತ್ತೆ. ಅಂದರೆ ನೀವು ಸ್ಕ್ರೀನ್ ಮೇಲೆ ನೋಡಿದ್ದ ನಂಬರ್ಗೆ ನೀವು ಬೈ ಸೆಲ್ ಮಾಡೋ ಟೈಮ್ಗೆ ಹಿಂದಗಡೆ ಒಂದು 100 ಟ್ರಾನ್ಸಾಕ್ಷನ್ಸ್ ಆಗೋಗಿರುತ್ತೆ. ಅದಕ್ಕೋಸ್ಕರನೇ ನನ್ನ ಅಭಿಪ್ರಾಯ ಪ್ರಕಾರ ಆಪ್ಷನ್ಸ್ ಟ್ರೇಡಿಂಗ್ ಆಗಲಿ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಆಗಲಿ, ಡೆರಿವೇಟಿವ್ಸ್ ಮಾರ್ಕೆಟ್ ಆಗಲಿ, ಕರೆನ್ಸಿ ಟ್ರೇಡಿಂಗ್ ಆಗಲಿ, ಇಟ್ಸ್ ಎ ವೆರಿ ಬಿಗ್ ರಿಸ್ಕಿ ಗೇಮ್. ಸೊ ಅವಾಯ್ಡ್ ಮಾಡೋಕ್ಕೇ ಹೇಳ್ತೀನಿ ನಾನು. ಇನ್ಫ್ಯಾಕ್ಟ್ ನಾನು ಇದು ನೋಡಿದ್ದೆ, ಒಂದು ಸ್ಕ್ಯಾಮ್ ಏನೋ ಆಗಿತ್ತಲ್ವಾ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇರೋವಂಥ ಏನು ಬ್ಯಾಂಡ್ ವಿಡ್ತ್ ಇದೆ, ಮಿಲಿ ಸೆಕೆಂಡ್ಸ್ಗೆ ಇದಾಗೋಷ್ಟರಲ್ಲಿ ಅಲ್ಲಿ ಕೆಲವರು ಇನ್ಸೈಡರ್ಸ್ ಹತ್ತಿರದಲ್ಲೇನೆ ಇದು ಮಾಡ್ತಾರೆ ಅಂತ. ಓಕೆ, ಸೊ ಸ್ಟಾಕ್ಸ್ ಬಗ್ಗೆ ಇದು ಮಾತಾಡಿದ್ವಿ ನಾವು. ಕೆಲವು ಸ್ಮಾಲ್ ಕ್ಯಾಪ್ಸಲ್ಲಿ ತುಂಬ ಆಪರ್ಚುನಿಟಿ ಇದೆ ಅಂತ ಕೆಲವು ಇನ್ಸೈಡರ್ ನ್ಯೂಸ್ಗಳೆಲ್ಲ ಬರುತ್ತೆ, ಎಲ್ಲೆಲ್ಲೋ ಲೋಕಲ್ ಟ್ರೇಡಿಂಗ್ ಇದರಿಂದ ಎಲ್ಲ. ಇವುಗಳನ್ನ ನಂಬ್ಕೊಂಡು ಎಷ್ಟೊಂದು ಜನ ಇನ್ವೆಸ್ಟ್ ಮಾಡ್ತಾರೆ. ಅದರಲ್ಲಿ ಸತ್ಯಾಸತ್ಯತೆ ಕೆಲವೊಮ್ಮೆ ಏನಿರುತ್ತೆ, ಅಲ್ಲಿ ಯಾರೋ ಒಬ್ರು ಒಂದು ಕಂಪ್ನಿನೇ, ಸ್ಟಾಕ್ ಟ್ರೇಡರ್ಸೇ ಕೆಲವರು ಸೇರ್ಕೊಂಡು ಒಂದು ಫೇಕ್ ಕಂಪ್ನಿ ಕ್ರಿಯೇಟ್ ಮಾಡಿ ಅದರಲ್ಲಿ ಒಂದು ರೂಮರ್ ಕ್ರಿಯೇಟ್ ಮಾಡಿ ಜನರ ಕೈಯಲ್ಲಿ ಇನ್ವೆಸ್ಟ್ ಮಾಡಿಸ್ತಾರೆ, ನಾಳೆ 10 ಪಾಲಾಗುತ್ತೆ ಅದು ಇದು ಅಂತ. ಸೊ ನೀವು ಹೇಳ್ದಂಗೆ ಸ್ಟಾಕ್ ಮಾರ್ಕೆಟೇ ರಿಸ್ಕಿ. ಅದರಲ್ಲಿ ಇಂಥ ಕೆಲವು ಸಣ್ಣ ಸಣ್ಣ ಟಿಪ್ಸು, ಆಫ್ ಹ್ಯಾಂಡ್ ಹಿಯರ್ಸೇ ನ್ಯೂಸ್ಗಳೆಲ್ಲ ಕೇಳ್ಕೊಂಡು ಇನ್ವೆಸ್ಟ್ ಮಾಡೋದು ರಿಸ್ಕಿ ಆಗುತ್ತೆ ಅಲ್ವಾ? ಐ ಮೀನ್ ಇದು ನಾನೇ ಇದರಲ್ಲಿ ಇಂಪುಟ್ ಕೊಡ್ತಾ ಇದ್ದೆ, ಯಾಕಂದರೆ ನಾನು ಇಂಥ ಸುಮಾರು ನೋಡಿದ್ದೀನಿ. ಕೆಲವರು ಕಳ್ಕೊಂಡಿರೋರು ಸುಮಾರು ಸ್ಯಾಡ್ ಸ್ಟೋರೀಸ್ ಇರುತ್ತೆ ಅವ್ರದ್ದು. ಸೊ ಸ್ಟಾಕ್ ಮಾರ್ಕೆಟ್ ಆಯಿತು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ ಡೆಪ್ತ್ ಹೋಗೋದು ಈಸ್ ಎ ಟಾಪಿಕ್ ಫಾರ್ ಅನದರ್ ಪಾಡ್ಕಾಸ್ಟ್. ಇನ್ನು ಕೆಲವು ಸ್ಟಾಕ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಗಳು ಬರುತ್ತೆ, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಸ್ ಅಂತ. ಇವುಗಳಲ್ಲಿ ತುಂಬಾ ಜನರಿಗೆ ಇನ್ವೆಸ್ಟ್ ಮಾಡಿಸ್ತಾರೆ, ಸೇಯಿಂಗ್ ಅಶೋರ್ಡ್, ಗ್ಯಾರಂಟೀಡ್ ರಿಟರ್ನ್ಸ್ ಅಂತೆಲ್ಲ ಹೇಳ್ಬಿಟ್ಟು. ಇದರಲ್ಲಿ ಎಷ್ಟು ಸತ್ಯ ಇದೆ, ಹಾಗೂ ಯೂಲಿಪ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಇವತ್ತಿನ ಕರೆಂಟ್ ಸಿಚುವೇಶನ್ ಅಲ್ಲಿ ಬುದ್ಧಿವಂತಿಕೆನೋ ಅಥವಾ ಅಲ್ವೋ? ಫಸ್ಟ್, ಇನ್ಶೂರೆನ್ಸ್, ಯೂಲಿಪ್ ಅಂದರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಅಂತ ಹೇಳಿದ್ದೀರಾ. ಇನ್ಶೂರೆನ್ಸು ಇನ್ವೆಸ್ಟ್ಮೆಂಟ್ ಯಾವಾಗೂ ಕಂಬೈನ್ ಮಾಡಬೇಡ್ರಿ. ಸೊ ನನ್ನ ಅಭಿಪ್ರಾಯ, ವ್ಯಕ್ತಿಗತ ಅಭಿಪ್ರಾಯ, ಇನ್ಶೂರೆನ್ಸ್ನ ಇನ್ವೆಸ್ಟ್ಮೆಂಟ್ನ ಯಾವಾಗಲೂ ಸಪ್ರೇಟಾಗಿ ನೋಡ್ರಿ. ಯೂಲಿಪ್ ಅನ್ನೋದು ಒಂದು ಕಾನ್ಸೆಪ್ಟ್ ಬಂದಿದೆ, ಅವರು ಅದನ್ನು ಇನ್ಶೂರೆನ್ಸ್ ಕೊಡ್ತೀವಿ ನಿಮಗೆ ಇನ್ವೆಸ್ಟ್ಮೆಂಟ್ನೂ ಆಗತ್ತೆ ಅಂತ ಒಂದು ಮ್ಯಾಜಿಕ್ ಥರ ತೋರಿಸ್ತಾರೆ ನಮಗೆ. ಬಟ್ ಅದರಲ್ಲಿ ಸತ್ಯ ಇದೆ, ಅಸತ್ಯನೂ ಇದೆ. ಬಟ್ ತುಂಬಾ ಜನ ಏಜೆಂಟ್ಗಳಿಗೆ ಟಾರ್ಗೆಟ್ಗಳು ಇರುತ್ತೆ, ಆ ಟಾರ್ಗೆಟ್ ಇಂದ ಅವ್ರು ಬಂದು ನಿಮ್ಗೆ ಇನ್ಶೂರೆನ್ಸು ಬರುತ್ತೆ, ನಿಮ್ಗೆ ಇನ್ವೆಸ್ಟ್ಮೆಂಟು ಬರುತ್ತೆ ಅಂತ. ಬಟ್ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದರಲ್ಲಿ ಯೂಲಿಪಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ, ಲಾಕಿನ್ ಇರುತ್ತೆ. ನಿಮಗೆ 5 ವರ್ಷ ನಿಮ್ಮ ದುಡ್ಡು ಲಾಕಿನ್ ಆಗಿಬಿಡುತ್ತೆ, ಮಿನಿಮಮ್ 5 ವರ್ಷ. ಅದೇ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇಟ್ಕೊಳ್ಳಿ ಅದೇ ದುಡ್ಡನ್ನ. ಮ್ಯೂಚುವಲ್ ಫಂಡ್ಸ್ ಆಲ್ಸೋ ವರ್ಕ್ ಇನ್ ದ ಸೇಮ್ ಮ್ಯಾನರ್. ಸೊ ಇನ್ವೆಸ್ಟ್ಮೆಂಟೇ ನನ್ನ ಗೋಲ್ ಇನ್ವೆಸ್ಟ್ಮೆಂಟ್ ಆದ ಕಾಲಕ್ಕ ಇನ್ಶೂರೆನ್ಸ್ ಸಪ್ರೇಟ್ ತಗೊಳ್ಳೋಣ, ಇನ್ಶೂರೆನ್ಸ್ನ ಇನ್ವೆಸ್ಟ್ಮೆಂಟ್ನ ಕಂಬೈನ್ ಮಾಡ್ಕೊಳ್ಳೋದು ಬೇಡ. ಸೊ ಮ್ಯೂಚುವಲ್ ಫಂಡ್ಸ್ ಇದ್ದ ಕಾಲಕ್ಕ ವೈ ಶುಡ್ ಐ ಗೋ ಅಂಡ್ ಪರ್ಚೇಸ್ ಯೂಲಿಪ್? ಸೊ ನಾನಾದರೆ ರೆಕಮೆಂಡ್ ಮಾಡಲ್ಲ. ಖಂಡಿತ. ಐ ಥಿಂಕ್ ಇದೇನೆ ನಮ್ಮ ಹೆಚ್ಚಿನ
ಸಬ್ಸ್ಕ್ರೈಬರ್ಸ್ ಕೇಳಿರುವಂಥ ಕ್ವಶನ್ಸ್ ಕೂಡ ಇಂಥದ್ದೇ. ಯಾಕಂದರೆ ಇವುಗಳನ್ನ ಈಸಿ ಆಪರ್ಚುನಿಟೀಸ್ ಥರ ಪ್ರೆಸೆಂಟ್ ಮಾಡ್ತಾರೆ. ಅಂದರೆ ತುಂಬ ಈಸಿ, ನಿಮಗೆ ನೋ ಬ್ರೈನರ್ ಅಂತ ಏನು ಕರಿತೀವಿ, ನಿಮ್ಗೆ ಏನಿದೆ ವಿನ್ ವಿನ್, ನಿಮ್ಗಿದು ಗೆಲ್ತೀರ ನೀವು, ಇದು ಮಲ್ಟಿಪ್ಲೈ ಆಗೇ ಆಗುತ್ತೆ ಅನ್ನೋ ಥರ ಪ್ರೆಸೆಂಟ್ ಮಾಡ್ತಾರೆ. ಆದರೆ ಯಾರೇ ಏನೇ ನಿಮಗೆ ಆಪರ್ಚುನಿಟೀಸ್ ಹೇಳಿ, ನಾನು ಮುಂಚೆ ಹೇಳಿದ ರೂಲ್ ಅಪ್ಲೈ ಆಗುತ್ತೆ ತುಂಬ. ಇಫ್ ಇಟ್ ಇಸ್ ಟು ಗುಡ್ ಟು ಬಿ ಟ್ರೂ ಇಟ್ ಪ್ರಾಬಬ್ಲಿ ಈಸ್ ಅಂತ. ಸೊ ಅದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ. ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಅಂತ ಬಂದಾಗ ನನಗೆ ನೆಕ್ಸ್ಟ್ ಇನ್ಶೂರೆನ್ಸ್ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಇನ್ಶೂರೆನ್ಸು ಅಗತ್ಯ, ಐ ಥಿಂಕ್ ಎಲ್ಲರೂ ಒಪ್ಕೊಳ್ಳೋ ಅಂಥ ವಿಷಯ. ಇದರಲ್ಲಿ ಈಗ ಹಲವಾರು ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇದೆ. ಇನ್ನು ಕೆಲವರು ಟಿಪಿಕಲಿ ನಮ್ಮ ಓಲ್ಡ್ ಸ್ಕೂಲ್ ಯೋಚನೆ ಮಾಡೋರು LIC ಲೈಫ್ ಇನ್ಶೂರೆನ್ಸ್ ಅಂತ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಇನ್ನು ಕೆಲವರು ಟರ್ಮ್ ಇನ್ಶೂರೆನ್ಸ್ ಮಾತ್ರ ಬೇಕು ಅಂತ. ಸೊ ಇನ್ಶೂರೆನ್ಸಿನ ಹಲವು ವಿಧಗಳಿದೆ, ಅದ್ರ ಬಗ್ಗೆ ಒಂದೊಂದಾಗಿ ನಾವು ಬರೋಣ. LIC ಮೋಸ್ಟ್ ಕಾಮನ್ ಇನ್ಶೂರೆನ್ಸ್ ಅಂತ ನಮಗೆ ಏನು ಸಜೆಸ್ಟ್ ಮಾಡ್ತಾರೆ ಎಲ್ಲರೂ, ಅಥವಾ ಪೀಳಿಗೆಗಳಿಂದ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಮಪ್ಪ ಮಾಡಿದ್ರು, ನಮ್ಮಮ್ಮ ಮಾಡಿದ್ರು, ನಾವು ಮಾಡಿದ್ದೀವಿ. ಆದರೆ ಏನು ಅನ್ಸುತ್ತೆ ಈಗಿನ ಜನರೇಷನ್ ಅಥವಾ ಈಗಿನ ಕರೆಂಟ್ ಫೈನಾನ್ಷಿಯಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ LIC ಆಸ್ ಅನ್ ಇನ್ವೆಸ್ಟ್ಮೆಂಟ್ ಆಪ್ಷನ್, ಇಸ್ ಇಟ್ ಯೂಸ್ಫುಲ್? ಅಗೇನ್ ಇಷ್ಟು ಮುಂಚೆನೆ ಮಾತಾಡಿದ್ವಿ, ಇನ್ಶೂರೆನ್ಸ್ ಇಸ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್. ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಅಲ್ಲ. ಇನ್ಶೂರೆನ್ಸ್ ಯಾಕೆ ಬೇಕು ಅಂದ್ರೆ, ಆಕಸ್ಮಿಕವಾಗಿ ಏನಾದರೂ ಆದರೆ ಅವಾಗ ನಮ್ಗೆ ಪ್ರೊಟೆಕ್ಷನ್ ಬೇಕು ಅಂತ ನಾವು ಇನ್ಶೂರೆನ್ಸ್ ತಗೊಳ್ತೀವಿ. ಸೊ LIC ಕಾನ್ಸೆಪ್ಟು ಹಲವಾರು ವರ್ಷದಿಂದ ಒಂದೇ. ಇವಾಗ ನಿಮ್ಗೆ ಏನಾದರೂ ಆದರೆ ನಾಳೆ ಬೆಳಿಗ್ಗೆ ನಿಮ್ಮ ಫ್ಯಾಮಿಲಿಗೆ ಏನೂ ಆಗಬಾರ್ದು ಅನ್ನೋದಕ್ಕೋಸ್ಕರ ನೀವು ಇನ್ಶೂರೆನ್ಸ್ ತಗೊಳ್ಳಿ, ಸತ್ಯ, ಕರೆಕ್ಟು. ಬಟ್ ಹಾಗಾಗಿ ಏನಾಗಿದೆ, ಅವರು ಎಂಡೋಮೆಂಟ್ ಪ್ಲಾನ್ಸ್ ಅಂತ ಕೊಡ್ತಾ ಇದ್ರು. ಎಂಡೋಮೆಂಟ್, ನಾನೇ ಎಕ್ಸಾಂಪಲು, ನನ್ನ ಫಸ್ಟ್ ಜಾಬ್ ಬಂದ ಕಾಲಕ್ಕೆ ನಮ್ಮಮ್ಮ ಹೇಳಿದ್ದು, ನಂಗೆ 1400 ರೂಪಾಯಿ ನನ್ನ ಸ್ಯಾಲ್ರಿ, ಫಸ್ಟ್ ಮಂತ್ಲಿ 1400 ರೂಪಾಯಿ ಬರ್ತಾ ಇತ್ತು. ಸೊ 3 ತಿಂಗಳಿಗೆ ಒಂದು LIC ಪಾಲಿಸಿ ನಮ್ಮಮ್ಮನೇ ಪರ್ಚೇಸ್ ಮಾಡಿಬಿಟ್ಟಿದ್ರು ನನ್ನ ಸಲುವಾಗಿ. ನೀನು ಇವಾಗ 3 ತಿಂಗಳಿಗೆ ಒಂದ್ಸತಿ 500 ರೂಪಾಯಿ ಕಟ್ಟಬೇಕು. ಯಾಕೆ ಕಟ್ಟಬೇಕು ಅಂದರೆ, ಒಳ್ಳೆ ಇನ್ವೆಸ್ಟ್ಮೆಂಟು ಅಂತ ಹೇಳಿದರು. ಸರಿ ಅಪ್ಪ ತಗೊಳ್ಳೋಣ, ಏನೋ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ ತಗೊಳ್ಳೋಣ ಅಂತ ಕಟ್ಕೊಂತ ಬಂದೆ. 21 ವರ್ಷ ಕಟ್ಟಿದ್ದೀನಿ ಅದನ್ನು. 500 ರೂಪಾಯಿ 25,000 ಕವರೇಜು, ಇನ್ಶೂರೆನ್ಸ್ ಕವರೇಜು. ಕ್ವಾರ್ಟರ್ಲಿ 500 ರೂಪಾಯಿ ಕಟ್ತಾ ಬಂದಿದ್ದೀನಿ. 21 ವರ್ಷ ಆಯಿತು, ಮೆಚ್ಯೂರ್ ಆಯಿತು ಪಾಲಿಸಿ. ನನ್ನ ಕೈಗೆ 50,000 ಬಂತು. ನಾನು ಕಟ್ಟಿದ್ದು 25,000, ಅವನು 50,000 ಮಾಡಿ 21 ವರ್ಷದ ಆದಮೇಲೆ ಕೊಟ್ಟನು. ಎಷ್ಟು ಇನ್ವೆಸ್ಟ್ಮೆಂಟ್ ಬಂತು ನನಗೆ, ಎಷ್ಟು ಬಂತು ಇಂಟ್ರೆಸ್ಟು? 3%. ಅಂದರೆ ವರ್ಷ ನಾನು ಕೊಟ್ಟಿದ್ದು 3. ಈ FD ಕಂದರೆ ಇವಾಗ ಸೇವಿಂಗ್ಸ್ ರೇಟ್ ಎಷ್ಟಿದೆಯೋ ಅಷ್ಟು ಇಂಟ್ರೆಸ್ಟ್ ಕೊಡ್ತಾ ಇದ್ದಾನೆ. ಅದು ಇನ್ವೆಸ್ಟ್ಮೆಂಟ್ ಹೇಗಾಯಿತು ಸರ್? ಆಗಲ್ಲ. ಸೊ ಈ 21 ವರ್ಷದಲ್ಲಿ ಏನಾದರೂ ಆಗಿದ್ರೆ ಮೇ ಬಿ LIC ಆ ಲಂಸಮ್ ಅಮೌಂಟ್ ನಾವು ಎಷ್ಟು ಕವರೇಜ್ ತೊಗೊಂಡಿದ್ದೀವೋ ಅಷ್ಟು ಕವರೇಜ್ ಕೊಡ್ತಾ ಇದ್ರೇನೋ, ಅದಕ್ಕೋಸ್ಕರ ಮಾತ್ರ ನಾವು ಪಾಲಿಸಿ ತಗೋಬೇಕು ಅಷ್ಟೇ. ಅಲ್ಲ, ಅದನ್ನ ಇನ್ವೆಸ್ಟ್ಮೆಂಟ್ ಥರ ನೋಡಬಾರ್ದು, ಮೊದಲನೇ ವಿಷಯ. ಇವಾಗ ಎಂಡೋಮೆಂಟ್ ಪ್ಲಾನ್ಸ್ ಇನ್ನ ನನಗೆ ಯಾಕೆ ತಗೊಳ್ತಾ ಇದ್ರೋ ನಂಗೆ ಅರ್ಥ ಆಗಲ್ಲ. ಒಂದು ಕಾಲದಲ್ಲಿ ಏನು ಇದ್ದಿರಲಿಲ್ಲ, ಅದೊಂದೇ ಆಪ್ಷನ್ ಇತ್ತು ನಮಗೆ. ಇವಾಗ ಎಂಡೋಮೆಂಟ್ ಪ್ಲಾನ್ಸ್ ಯಾಕೆ ತಗೊಳ್ತಾರೋ ಜನಗಳು ಅಂದರೆ, ಅವ್ರಿಗೆ ರೂರಲ್ ಇಂಡಿಯಾದಲ್ಲಿ ಇನ್ನೂ ಅವಗಾಹನೆ ಇಲ್ಲ, ಅವೇರ್ನೆಸ್ಸೂ ಇಲ್ಲ. ಸರಿ, ಅದು ನಾವು ಕಂಟ್ರೋಲ್ ಮಾಡಲಾರ್ವೆ ಅದನ್ನು. ಅಟ್ಲೀಸ್ಟ್ ಬೆಂಗಳೂರು ಅಂತ ಸಿಟಿಗಳಲ್ಲಿ Tier 2, Tier 1 ಸಿಟೀಸಲ್ಲಿ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಇದೆ. ಎಂಡೋಮೆಂಟ್ ಪ್ಲಾನ್ಸ್ ಬಿಟ್ಬಿಡಿ. ಟರ್ಮ್ ಇನ್ಶೂರೆನ್ಸ್, ನೀವು ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಟರ್ಮ್ ಇನ್ಶೂರೆನ್ಸ್ ಯಾಕೆ ತಗೋಬೇಕು, ಅದು ಯಾವಾಗ ತಗೋಬೇಕು? ಸೊ ಟರ್ಮ್ ಇನ್ಶೂರೆನ್ಸ್ ಅನ್ನೋದು, ನಾವು ಪ್ರೀಮಿಯಂ ಕಟ್ತಾ ಹೋಗ್ತೀವಿ. ಆಕಸ್ಮಿಕವಾಗಿ ಏನಾದರೂ ಆದರೆ, ನಿಮ್ಗೇನಾದರೂ ಆದರೆ, ನಿಮ್ಮ ಫ್ಯಾಮಿಲಿ ಸೇಫಾಗಿರೋಕ್ಕೆ ಅವಾಗ ಇನ್ಶೂರೆನ್ಸ್ ಕಂಪ್ನಿ ನಿಮ್ಮ ಫ್ಯಾಮಿಲಿಗೆ ಆ ದುಡ್ಡು ಕೊಡುತ್ತೆ. ಅದು ಟರ್ಮ್ ಇನ್ಶೂರೆನ್ಸ್. ನಿಮ್ಗೆ ಆ ಪ್ರೀಮಿಯಂ ವಾಪಸ್ ಬರಲ್ಲ. ನಾವು ಅಂದ್ಕೋಬೋದು, ನಾವು ದುಡ್ಡು ಕೊಡ್ತಾ ಇದ್ದೀವಿ, ನಮ್ಗೆ ವಾಪಸ್ ಬರಲ್ಲ ದುಡ್ಡು. ಬಟ್ 50 ಲಕ್ಷ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕೊಡ್ತಾರೆ ನಿಮಗೆ. ಅದೇ ನೀವು ಎಂಡೋಮೆಂಟ್ ನೋಡಿದ್ರೆ 10 ಲಕ್ಷ 20 ಲಕ್ಷ ಇರುತ್ತೆ, ನೀವು ಕಟ್ಟೋ ಪ್ರೀಮಿಯಂ ಜಾಸ್ತಿ. ಅದೇ ನೀವು ಟರ್ಮ್ ಇನ್ಶೂರೆನ್ಸ್ಗೆ ಬಂದ ಕಾಲಕ್ಕೆ 50 ಲಕ್ಷ ಇನ್ಶೂರೆನ್ಸ್ ಇದು, ನೀವು 25 ವರ್ಷ ನಿಮಗಿದ್ರೆ, ನೀವು ಶುರು ಮಾಡಿದರೆ ಆ ಟೈಮಲ್ಲಿ ಬಹುಶಃ ನೀವು ಒಂದು 5,000 6,000 ಕಟ್ಟಿರ್ತೀರಿ ಪ್ರೀಮಿಯಮ್. ಹಾಗೆ ನೀವು ಡಿಫೈನ್ ಮಾಡ್ಕೊಳ್ಳಿ. ಸೊ ಟರ್ಮ್ ಇನ್ಶೂರೆನ್ಸು ಇನ್ವೆಸ್ಟ್ಮೆಂಟ್ ಅಲ್ಲ, ಬಟ್ ಆಕಸ್ಮಿಕವಾಗಿ ಏನಾದರೂ ಆದರೆ ನಿಮಗೆ ಇನ್ಶೂರೆನ್ಸ್ ಕಂಪ್ನಿ ನಿಮ್ಮ ಫ್ಯಾಮಿಲಿ ಕೊಡುತ್ತೆ. ರಿಸ್ಕ್ ಇರುವಂತವರಿಗೆ ಉತ್ತಮ. ಈಗಿನ ಕಾಲದಲ್ಲಿ ರಿಸ್ಕ್ ಎಲ್ಲ ಕಡೆನೂ ರಿಸ್ಕ್ ಇದೆ, ಏನಾದರೂ ಆಗ್ಬೋದು. ಸೊ ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಇಸ್ ಎ ಪ್ರೊಟೆಕ್ಷನ್.
ಓಕೆ, ಎರಡನೇ ಥರ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್. ಮಾತಾಡೋಣ ಅದ್ರ ಬಗ್ಗೆ. ನನಗೆ ನಮ್ಗಿಂತ ಹೆಲ್ತ್ ಹಾ, ವ್ಯಾಲ್ಯೂಬಲ್ ಹೆಲ್ತ್ ಇನ್ಶೂರೆನ್ಸ್. ಅದನ್ನು ಇವಾಗ ಬಹಳಷ್ಟು ಕಂಪನಿಗಳು ಬಂದ್ಬಿಟ್ಟಿವೆ ಅಂಡ್ ಬಹಳಷ್ಟು ಫೀಚರ್ಸ್ ಕೊಡ್ತಾ ಇದ್ದಾರೆ. ಅದು ಮಾಡ್ತೀವಿ, ಇದು ಕೊಡ್ತೀವಿ, OPD ಕೊಡ್ತೀವಿ, ವೆಲ್ನೆಸ್ ರೈಡರ್ ಅಂತೆ, ಆಮೇಲೆ ಕ್ರಿಟಿಕಲ್ ಇಲ್ನೆಸ್ ರೈಡರು, ಆ ರೈಡರ್ ಈ ರೈಡರ್ ಏನೇನೋ ಹಾಕಿ ಕನ್ಫ್ಯೂಸ್ ಮಾಡಿ ಮಾರ್ಬಿಡ್ತಾ ಇದ್ದಾರೆ. ಸೊ ಇವಾಗ ಹೆಲ್ತ್ ಇನ್ಶೂರೆನ್ಸ್ ಇಂಪಾರ್ಟೆಂಟಾ? ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ನಾಳೆ ಬೆಳಿಗ್ಗೆ ನಾವು ಇಷ್ಟು ಮುಂಚೆ ಮಾತಾಡಿದ ಇನ್ಫ್ಲೇಷನ್, ಮೆಡಿಕಲ್ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. 11%, 100% ಹೇಗಾಗುತ್ತೋ ಫ್ಯೂಚರಲ್ಲಿ ಗೊತ್ತಿಲ್ಲ ನಮಗೆ. ಬಟ್ ಮೆಡಿಕಲ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರೋ ಕಾರಣದಿಂದ ಹೆಲ್ತ್ ಇನ್ಶೂರೆನ್ಸ್ ಈಸ್ ಇಂಪಾರ್ಟೆಂಟ್. ಎಲ್ಲ ನಾನು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನಮ್ಮ ಕಂಪನಿ ನನಗೆ ಇನ್ಶೂರೆನ್ಸ್ ಕೊಡ್ತಾ ಇದೆ, ಗುಡ್. ಆದರೆ ನಾಳೆ ನಿನ್ನ ಜಾಬ್ ಇಲ್ದಾಯ್ತು ಕಾಲಕ್ಕೆ ಕಾರ್ಪೊರೇಟ್ ಇನ್ಶೂರೆನ್ಸ್ ವರ್ಕ್ ಆಗಲ್ಲ. ದ ಮೊಮೆಂಟ್ ನೀವು ಕಂಪನಿಯಿಂದ ಹೊರಗೆ ಬಂದ ತಕ್ಷಣ ನಿಮ್ಗೆ ಆ ಇನ್ಶೂರೆನ್ಸ್ ಸ್ಟಾಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ಕಂಪನಿ ಇನ್ಶೂರೆನ್ಸ್ ಇದೆಯೋ, ಈ ಒಂದು ಬ್ಯಾಕಪ್ ಇನ್ಶೂರೆನ್ಸ್ ತಗೊಳ್ಳಿ. ಬೇರೆ ಔಟ್ಸೈಡ್ ಆಫ್ ಯುವರ್ ಜಾಬ್ ಯು ಶುಡ್ ಹ್ಯಾವ್ ಎನ್ ಇನ್ಶೂರೆನ್ಸ್. ಆಮೇಲೆ ಇನ್ಶೂರೆನ್ಸ್ ಎಷ್ಟು ತಗೋಬೇಕು ಅನ್ನೋದು ತುಂಬ ಜನಗಳಿಗೆ ಪ್ರಶ್ನೆ. 5 ಲಕ್ಷ ಸಾಕ, 3 ಲಕ್ಷ ಸಾಕ? ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇನ್ಶೂರೆನ್ಸ್ ಇರಬೇಕು ಅನ್ನೋದು. ಇಫ್ ಯು ಆರ್ ಅ ಸ್ಮಾಲ್ ಫ್ಯಾಮಿಲಿ, ಒಂದು ಗಂಡ ಹೆಂಡತಿ ಒಬ್ಳೆ ಮಗಳು ಇದ್ದಾರೆ ಅಂದರೆ ಒಂದು 10ರಿಂದ 15 ಲಕ್ಷ ಈಸ್ ಎ ಗುಡ್ ಅಮೌಂಟ್. ಅದನ್ನು ಕೂಡ ನೀವು ಅರ್ಲಿ ಏಜಲ್ಲಿ ತಗೊಂಡ್ರೆ ಉತ್ತಮ, ಯಾಕಂದ್ರೆ ನಿಮ್ಮ ಪ್ರೀಮಿಯಂ ಕಡಿಮೆ ಇರುತ್ತೆ. ಒನ್ಸ್ ಯು ಕ್ರಾಸ್ 40, ಯಾಕಂದ್ರೆ ಇದು ಸ್ಲ್ಯಾಬ್ ತರ ವರ್ಕ್ ಆಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಕೂಡ. ಎವ್ರಿ 5 years ದೇ ಇನ್ಕ್ರೀಸ್ ದ ಸ್ಲ್ಯಾಬ್. ಫಸ್ಟ್ 5 years 25 to 30 ಒಂದು ಸ್ಲ್ಯಾಬ್ ಇರುತ್ತೆ, 30 to 35 ಇನ್ನೊಂದು ಸ್ಲ್ಯಾಬ್ ಇರುತ್ತೆ, 35 to 40 ಇನ್ನೊಂದು ಸ್ಲ್ಯಾಬ್ ಇರುತ್ತೆ. ಸೊ ಹಾಗಾಗಿ ಅರ್ಲಿ ಏಜಲ್ಲಿ ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದು ಉತ್ತಮ. ಎರಡನೇದು, ನೀವು ಹೆಲ್ತ್ ಇನ್ಶೂರೆನ್ಸ್ ನೋಡೋ ಕಾರಕ್ಕೆ ಇಂಪಾರ್ಟೆಂಟ್ ಆಗಿ ನೋಡೋ ವಿಷಯ ಆ ಕಂಪನಿಯ ಒಂದು ಸೆಟಲ್ಮೆಂಟ್ ರೇಷಿಯೋ ಅಂತ, ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಅಂತ ಅಂತೀವಿ. ಅಂದರೆ ನಾವು ಕ್ಲೇಮ್ ಮಾಡಿದ್ರೆ ಎಷ್ಟು ಜನಕ್ಕೆ ಕ್ಲೇಮ್ ಅವರು ಸೆಟಲ್ ಮಾಡ್ತಾ ಇದ್ದಾರೆ ಆ ಕಂಪನಿಯವರು ಅನ್ನೋದು. ಅದು ತುಂಬ ಇಂಪಾರ್ಟೆಂಟ್ ವಿಷಯ, ಯಾರು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಸೊ ಆ ಕಂಪನಿಗಳಲ್ಲಿ ಇರೋ 15-20 ಕಂಪನಿಗಳು ಇವೆ, ಇನ್ಶೂರೆನ್ಸ್ ಕಂಪನೀಸ್, ಹೆಲ್ತ್ ಇನ್ಶೂರೆನ್ಸ್ ಪ್ರೊವೈಡ್ ಮಾಡೋ ಕಂಪನಿಗಳು. ಅದರಲ್ಲಿ ಯಾರು ಜಾಸ್ತಿ ಕ್ಲೇಮ್ ಸೆಟಲ್ ಮಾಡ್ತಾ ಇದ್ದಾರೆ, ಯಾವ ಕಂಪನಿಗೆ ಕಡಿಮೆ ಕಂಪ್ಲೇಂಟ್ಸ್ ಬರ್ತಾ ಇದೆ, ಆ ಡೇಟಾ ಪಬ್ಲಿಕ್ಲಿ ಅವೈಲಬಲ್. IRDA ವೆಬ್ಸೈಟ್ಗೆ ಹೋದರೆ ನಿಮಗೆ ಎಲ್ಲ ಇನ್ಫಾರ್ಮೇಷನು ಸಿಗುತ್ತೆ. ಇಲ್ಲ ನಂಗೆ IRDA ವೆಬ್ಸೈಟ್ಗೆ ಹೋಗಿ ನೋಡೋಷ್ಟು ಸಮಯ ಇಲ್ಲ ನನಗೆ. ದೆರ್ ಇಸ್ ಅ ಕಂಪನಿ ಕಾಲ್ಡ್ ಡಿಟ್ಟೋ ಅಂತ, DITTO. ಅವರು ಪಾಪ ಫ್ರೀಯಾಗಿ ಅನಾಲಿಸಿಸ್ ಕೊಡ್ತಾ ಇದ್ದಾರೆ. ಅವ್ರಿಗೆ ನೀವು ಕಾಲ್ ಮಾಡಿದರೆ ಅಥವಾ ಅವ್ರಿಗೆ ವಾಟ್ಸಪ್ ಮಾಡಿದರೆ ಅವರೇ ನಿಮಗೆ ಕಾಲ್ ಮಾಡಿ ಅಡ್ವೈಸ್ ಮಾಡ್ತಾರೆ ಯಾವ ಕಂಪನಿಯಲ್ಲಿ. ನನಗೆ ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಸೊ ನಾನೇನು ಅವ್ರನ್ನ ಪ್ರಮೋಟ್ ಮಾಡ್ತಾ ಇಲ್ಲ, ದಿಸ್ ಇಸ್ ನಾಟ್ ಎ ಪ್ರಮೋಷನ್ ಫಾರ್ ಡಿಟೋ, ಬಟ್ ನಿಮ್ಗೆ ಯೂಸ್ಫುಲ್ ಕಂಪನೀಸ್ ಇದಾವೆ, ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ಬೇಕು, ಹೆಲ್ಪ್ಫುಲ್. ಯಾಕಂದ್ರೆ ಯಾರಿಗೂ ಟೆಕ್ನಿಕಲ್ ಟರ್ಮ್ಸ್, ಈ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋಕೆ ಪರ್ಟಿಕ್ಯುಲರ್ಲಿ ಟೆಕ್ನಿಕಲ್ ಟರ್ಮ್ಸ್ ಏನೇನೋ ಇರುತ್ತೆ. ಮೆಡಿಕಲ್ ಪ್ರೊಫೆಷನಲ್ಸ್ ಆಗಿ ನಮ್ಗೆ ಅರ್ಥ ಆಗಲ್ಲ ಕೆಲವು, ಅಷ್ಟು ಜೊತೆಗೆ ಅದ್ರದ್ದು ಲ್ಯಾಂಗ್ವೇಜ್ ನ ಬೇಕಂತಾನೆ ಕಾಂಪ್ಲಿಕೇಟ್ ಮಾಡಿಬಿಡ್ತಾರೆ. ಹೌದು, ಆ ಫೈನ್ ಪ್ರಿಂಟ್ ನಾವು ಓದಲ್ಲ. ನನ್ಗೇನು ಇನ್ಶೂರೆನ್ಸ್ ಇದೆ, 20 ಲಕ್ಷ ಇನ್ಶೂರೆನ್ಸ್ ಇದೆ, ಬಟ್ ನೀನ್ ಕ್ಲೇಮ್ ಮಾಡಿದ್ರೆ ನಿಂಗೆ ಇನ್ಶೂರೆನ್ಸ್ ಬರತ್ತಾ? ವೆರಿ ಇಂಪಾರ್ಟೆಂಟ್. ಜೊತೆಗೆ ಕೋಪೆ ಅನ್ನೋದು ಎಷ್ಟಿದೆ, ನಾಳೆ ನಿಮ್ದು 10 ಲಕ್ಷ ಬಿಲ್ ಬಂದ್ರೆ 3 ಲಕ್ಷ ನೀವು ಕಟ್ಟಬೇಕು ಅಂತ ಪರಿಸ್ಥಿತಿ ಬರಬಾರ್ದು. ಹೌದು. ಆಮೇಲೆ ಇನ್ನೊಂದು ವಿಷಯನೂ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ತುಂಬಾ ಥರ್ಡ್ ಪಾರ್ಟಿ ಏಜೆಂಟ್ಗಳು ಇವೆ ಇವಾಗ ಹೆಲ್ತ್ ಇನ್ಶೂರೆನ್ಸ್. ನಾನು ಏಜೆಂಟ್ ಇಂದ ಹೋಗ್ಬೇಡ್ರಿ, ಡೈರೆಕ್ಟ್ ಕಂಪನಿಯಿಂದನೇ ಇನ್ಶೂರೆನ್ಸ್ ತಗೊಳ್ಳಿ. ಯಾಕಂದ್ರೆ ಏಜೆಂಟ್ ಕಮಿಷನ್ಗೋಸ್ಕರ ಕೆಲಸ ಮಾಡ್ತಾರೆ, ಅವ್ರಿಗೆ ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ ಇಂದ ನಿಮ್ಗೆ ತುಂಬಾ ಪ್ರೆಷರ್ ಕೊಡ್ತಾರೆ, ತಗೊಳ್ಳಿ ನನ್ನಿಂದ ನಾನು ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀನಿ. ಆ ಟ್ರ್ಯಾಪ್ ಅಲ್ಲಿ ಬೀಳ್ಬೇಡ್ರಿ ನೀವು. ಡೈರೆಕ್ಟ್ ಕಂಪನಿಗೆ ಫೋನ್ ಮಾಡಿ ಡೈರೆಕ್ಟ್ ಕಂಪನಿಯಿಂದನೇ ಪರ್ಚೇಸ್ ಮಾಡಿ. ರೈಸ್ ಮಾಡಬೇಕು ಅಂದ್ರೆ ಎಂಡೋಮೆಂಟ್ ಪ್ಲಾನ್ಸ್ ಆಗಲಿ, ಯುಲಿಪ್ ಆಗಲಿ ಸಜೆಸ್ಟ್ ಮಾಡದೇ ಇರುವಂತ ಕ್ಯಾಟಗರಿ. ಟರ್ಮ್ ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಅಗತ್ಯ. ನಿಮ್ಗೆ ಸಾಧ್ಯತೆ ಇದ್ರೆ ಅದನ್ನ ತಗೊಳ್ಳಿ. ಅದರಲ್ಲಿ ಎನಿ ಪರ್ಟಿಕ್ಯುಲರ್ ಇನ್ಶೂರೆನ್ಸ್ ಕಂಪನೀಸ್ ನೀವು ಹೇಳ್ದಂಗೆ ಕ್ಲೇಮ್ ರೇಷಿಯೋ ಚೆನ್ನಾಗಿದ್ದು ಕಂಪ್ಲೇಂಟ್ಸ್ ಕಮ್ಮಿ ಇರುವಂತದ್ದು ಯಾವ್ದಾದ್ರು ಇದೆಯಾ ನಿಮ್ಮ ಇದರಲ್ಲಿ? ನಾನು ನೋಡಿದ ರಿಸರ್ಚ್ ಇದು, ನಾನು ಪ್ರಮೋಟ್ ಮಾಡ್ತಾ ಇಲ್ಲ, ನನ್ನ ಪರ್ಸನಲ್ ಅಭಿಪ್ರಾಯ.
ಇವಾಗ ನಾನು ನೋಡಿದ ಕಂಪನಿಗಳಲ್ಲಿ HDFC Ergo ಹ್ಯಾಸ್ ಅ ವೆರಿ ಗುಡ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಅಂಡ್ ಲೆಸ್ ಕಂಪ್ಲೇಂಟ್ ರೇಷಿಯೋ. ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾನು ಇನ್ನೊಂದು ಮಾತಾಡೋದು ಮರ್ತೋಗ್ಬಿಟ್ಟೆ. ನೀವು ಹೇಳಿದ್ರಿ ಕೋಪೆ ಅಂತ. ಇವಾಗ ಬಹಳಷ್ಟು ಇನ್ಶೂರೆನ್ಸ್ ಕಂಪನಿಗಳು ದೇ ಆರ್ ಕಮಿಂಗ್ ಅಪ್ ವಿತ್ ಸಮಥಿಂಗ್ ಕಾಲ್ಡ್ ಆಸ್ ಅಗ್ರಿಗೇಟ್ ಡಿಡಕ್ಟಬಲ್ ಅಂತ ಇರುತ್ತೆ. ಕೋಪೆ ತರಾನೇ ವರ್ಕ್ ಆಗುತ್ತೆ ಅದು. ಅಂದ್ರೆ ಇವಾಗ 10 ಲಕ್ಷ ಪ್ರೀಮಿಯಂ, 10 ಲಕ್ಷ ನಾನು ಕವರೇಜ್ ತಗೋಬೇಕು ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ನಿಮ್ಮ ಪ್ರೀಮಿಯಂ 30,000 ಇರುತ್ತೆ. ಜಸ್ಟ್ ಟೇಕಿಂಗ್ ಅನ್ ಎಕ್ಸಾಂಪಲ್, 30,000 ಪ್ರೀಮಿಯಂ ಕಟ್ಟಬೇಕು, ವರ್ಷಕ್ಕೆ 30,000. ಆದರೆ 30,000 ಕಟ್ಟಬೇಕಲ್ಲ, ನನಗಷ್ಟು ಕೈಲಾಗಲ್ಲ, ಪ್ರೀಮಿಯಂ ಕಡಿಮೆ ಮಾಡ್ಕೋಬೋದಾ? ಇನ್ಶೂರೆನ್ಸ್ ಕಂಪನಿ ಏನು ಹೇಳುತ್ತೆ, ಕಡಿಮೆ ಮಾಡ್ಕೋಬೋದು. ಆದರೆ ಅಗ್ರಿಗೇಟ್ ಡಿಡಕ್ಟಬಲ್ ಅಂತ ಒಂದು ಕ್ಲಾಸ್ ಇದೆ ಅದರಲ್ಲಿ. ನೀವು ಹೇಳಿದ್ರಲ್ಲ, ಇವಾಗ 10 ಲಕ್ಷ ಬಿಲ್ ಬಂತು, 5 ಲಕ್ಷ ಬಿಲ್ ಬಂತು, ಫಸ್ಟ್ ನಾನು 1 ಲಕ್ಷ ರೂಪಾಯಿ ನನ್ನ ಪಾಕೆಟಿಂದ ಕಟ್ಕೊತೀನಿ, ಮಿಕ್ಕಿದ 4 ಲಕ್ಷ ಕಂಪನಿ ಕೊಡುತ್ತೆ. ಅದು ನೀವು ಮುಂಚೆನೇ ಆಫ್ ಮಾಡ್ಕೋಬೋದು. ಆದರೆ ಪ್ರೀಮಿಯಂ ಕಮ್ಮಿ ಆಗುತ್ತೆ, ಬಿಕಾಸ್ ನೀವು ನಿಮ್ಮ ಪಾಕೆಟಿಂದ ಫಸ್ಟ್ ಅಮೌಂಟ್ ಹೋಗ್ತಾ ಇದೆ ಆ ಸರ್ಜರಿಗೆ, ಮಿಕ್ಕಿದ ಅಮೌಂಟ್ ಕಂಪನಿ ಕೊಡ್ತಾ ಇದೆ. ಬಟ್ ನನ್ನ ಉದ್ದೇಶ ಪ್ರಕಾರ ಅದು ಆ ಆಪ್ಷನ್ ತಗೋಬೇಡ್ರಿ. ಯಾಕಂದರೆ ಪ್ರತಿ ವರ್ಷ ನೀವು ಕ್ಲೇಮ್ ಮಾಡೋ ಕಾಲಕ್ಕೆ ಫಸ್ಟ್ 1 lakh or 50,000 ಎಷ್ಟು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅಷ್ಟು ನಿಮ್ಮ ಪಾಕೆಟಿಂದ ಹೋಗ್ತಾ ಹೋಗುತ್ತೆ. ಆ್ಯಂಡ್ ಅದರಲ್ಲಿ ಸ್ವಲ್ಪ ಕಂಡೀಷನ್ಸ್ ಇವೆ. 50 ವರ್ಷ ಆದಮೇಲೆ ನೀವು ಆಪ್ಷನ್ ತೆಗಿಯೋಂಗಿಲ್ಲ. ಯು ಕೆನಾಟ್ ರಿಮೂವ್ ದಟ್ ಅಗ್ರಿಗೇಟ್ ಡಿಡಕ್ಟಬಲ್. ಒಂದ್ಸತಿ ನೀವು ಆಪ್ಟ್ ಮಾಡಿದರೆ, ಇಫ್ ಯು ಕ್ರಾಸ್ 50, ಯು ಕೆನಾಟ್ ರಿಮೂವ್ ದಟ್ ಆಪ್ಷನ್ ಫ್ರಮ್ ಯುವರ್ ಪಾಲಿಸಿ. ಸೊ ಇದೆಲ್ಲ ಫೈನ್ ಪ್ರಿಂಟ್ ನಮಗೆ ಹೇಳಲ್ಲ ಅವರು. ಸೊ ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ಸೊ ಇವಾಗ ನಾನು ಹೇಳಿದ ಕಂಪನಿ ಡಿಟ್ಟೋ ಅಂತ ಇದೆ, ಅವ್ರಿಗೆ ಕನ್ಸಲ್ಟ್ ಮಾಡಿ ಅವ್ರು ನಿಮಗೆ ಕರೆಕ್ಟಾಗಿ ಅಡ್ವೈಸ್ ಹೇಳ್ತಾರೆ. ನೀವು ಇದು ಹೇಳಿ ತುಂಬ ಉತ್ತಮ. ಯಾಕಂದರೆ ನನಗೂ ಹೆಲ್ತ್ ಡೊಮೈನಲ್ಲಿ ಇರೋದ್ರಿಂದ ಒಂದು ವಿಷಯ ನನಗೆ ಮುಂಚೆಯಿಂದ ಗೊತ್ತು. ಏನಂದರೆ, ನೀವು ತಗೊಂಡಿರೋ ಅಮೌಂಟ್, ಉದಾಹರಣೆ ನೀವು 2 ಲಕ್ಷಕ್ಕೋ 5 ಲಕ್ಷಕ್ಕೋ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ದೀರ, ಎಲ್ಲ ನಿಮ್ಮ ಟೋಟಲ್ ಬಿಲ್ಲಿಂಗ್ನ ಎಲ್ಲ ಡಿಟರ್ಮಿನೇಷನ್ನು ನಿಮ್ಮ ರೂಮ್ ರೆಂಟಿಂದ ಆಗುತ್ತೆ. ಈಗ ಉದಾಹರಣೆ ಕೆಲವರು ಅನ್ಕೊಂತಾರೆ, ನಾನು ಶೇರಿಂಗ್ ರೂಮ್ವರೆಗೂ ಮಾತ್ರ ಅಪ್ ಟು 2,000 to 3,000 2 lakh ತಗೊಂಡಿದ್ದೀನಿ, ಅದರದ್ದು ಟೋಟಲ್ ಕಾಸ್ಟಿಂಗು ನಿಮ್ಮ ರೂಮ್ ಮ್ಯಾಕ್ಸಿಮಮ್ ಆಫ್ ಇಷ್ಟು ರೂಮ್ ರೆಂಟ್ ಅಂತ ಮೆನ್ಷನ್ ಮಾಡಿರ್ತಾರೆ. ಕೆಲವರು ಯಾವುದೋ ಒಂದು ಗಳಿಗೆಯಲ್ಲಿ ಓಕೆ ನಾನು ಹೈಯರ್ ಕ್ಯಾಟಗರಿ ರೂಮ್ ತಗೊಳ್ತೀನಿ ಅಂತ ಅಂದ್ಕೊಂಡು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. 4 ದಿವಸ ಇರ್ತೀನಿ ನಾನು, ಈ ಆಪರೇಷನ್ ಮಾಮೂಲಿ ರೆಗ್ಯುಲರ್ ಆಪರೇಷನ್, ಒಂದು ಗಾಲ್ ಬ್ಲ್ಯಾಡರೋ ಅಥವಾ ಏನೋ ಒಂದು, 4 ದಿವಸ ಇರ್ತೀನಿ, 2,000 ಬದಲು 5,000 ಇದೆ ರೂಮ್ ರೆಂಟು. 4 days ಆದಾಗ ಒಂದು 20,000 ಜಾಸ್ತಿ ಆಗ್ಬೋದು ಅಂತ ಅನ್ಕೊಂತಾರೆ. ಬಟ್ ಎಲ್ಲ ಕನ್ಸ್ಯೂಮಬಲ್ಸ್, ಡಾಕ್ಟರ್ಸ್ ಚಾರ್ಜಸ್ ಎಲ್ಲದು ಜಾಸ್ತಿ ರೇಟ್ ಇರೋವಂಥ ರೂಮ್ಗೆ ಡಬಲ್ ಇರುತ್ತೆ. ಸೊ ಅದರಿಂದ ಕೆಲವರು ತುಂಬಾ ಶಾಕ್ ಆಗ್ತಾರೆ. ನೀವು ತಗೊಳ್ಳೋ ರೂಮ್ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗತ್ತೆ. ಹೌದು. ಸೊ ಐ ಥಿಂಕ್ ಇನ್ಶೂರೆನ್ಸ್ನ ಚೆನ್ನಾಗಿ ಕವರ್ ಮಾಡಿದ್ರಿ. ಥ್ಯಾಂಕ್ ಯು ಫಾರ್ ದಿಸ್ ಇನ್ಸೈಟ್ಫುಲ್ ಇನ್ಫಾರ್ಮೇಶನ್. ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಸರ್, ಅಷ್ಟೇನೇನು ಇಲ್ಲ.